ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ನಿಮ್ಮ ಜೀವನದಲ್ಲಿ ಯಾವುದು ಒಂದು ಎಂಡ್ ಆಗ್ತಿದೆ, ಡೆಡ್ ಎಂಡ್ ಅಂತಲೇ ಹೇಳ್ಬೋದು. ಇದೊಂಥರ ನಿಮ್ಮ ಲೈಫ್ ಒಂಥರ ಫುಲ್ ಸ್ಟಾಪ್, ಒಂದಕ್ಕೆ ಫುಲ್ ಸ್ಟಾಪ್ ಆಗ್ತಾ ಇದೆ. ಒಂದು ಹೊಸ ಬಿಗಿನಿಂಗ್ ಆಗ್ಬೇಕಿದ್ರೆ ಒಂದು ಎಂಡ್ ಆಗ್ಲೇಬೇಕು. ಸೊ ಇದೊಂಥರ ಕಂಪ್ಲೀಟ್ ಎಂಡ್ ಅಂತಲೇ ಹೇಳ್ಬೋದು ನಿಮ್ ಜೀವನದಲ್ಲಿ. ಇಲ್ಲಿ 3 ಪೈಲ್ ಇಟ್ಟಿದ್ದೇನೆ. ಇದು 3 ಸಹ ಟ್ಯಾರೋಟ್ ಇಂದಲೇ. ಇದು ಪೈಲ್ ನಂಬರ್ 1, ಪೈಲ್ ನಂಬರ್ 2, ಪೈಲ್ ನಂಬರ್ 3. ಕಲರ್ ಅಥವಾ ಡೆಕ್ಕಿಂದ ನೀವು ಚಾಯ್ಸ್ ಮಾಡಬಹುದು. ಸಬ್ಸ್ಕ್ರೈಬರ್ ಲೈಕ್ ಮಾಡಿದ್ರೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನೀವು ಇದರ ಜೊತೆ ಒಂದು ಏಂಜಲ್ಸ್ ಮೆಸೇಜ್ ಸಹ ಇದೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಪೈಲ್ ನಂಬರ್ 1. ಯಾರು ಡೆಕ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವುದು ಡೆಡ್ ಎಂಡ್ ಆಗ್ತಾ ಇದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಕಡೆಯಿಂದ ಯಾವುದು ಡೆಡ್ ಎಂಡ್ ಆಗ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ನಿಮ್ಗೆ ನಿಮ್ ಜೀವನದಲ್ಲಿ ಏನ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ, ಯಾವ್ದ್ರ ಕಡೆಗೆ ಒಂದು ನಿಮ್ಮ ಜೀವನ ಅಂತ ಹೇಳಿ ಡೆಡ್ ಎಂಡ್. ಫೈಲ್ ನಂಬರ್ 1. ಬಾಟಮ್ ಆಫ್ ದ ಡೆಕ್ ಡೆವಿಲ್ ಬಂದಿದೆ. ಯಾವುದು ಮೂವ್ಮೆಂಟ್ ಇದೆ, ಇಲ್ಲೊಂದು ಮೂವ್ಮೆಂಟ್ ಡೆಡ್ ಎಂಡ್ ಆಗಿ. ಕ್ಲಾರಿಫಿಕೇಶನ್ ತೆಗೆದಿದ್ದೇನೆ. ಜಡ್ಜ್ಮೆಂಟ್, ನೇಚರ್ ಚೇಂಜಸ್, ನೇಚರ್ ಒಂದು ನಿಮ್ ಜೀವನದಲ್ಲಿ ಎಂಡ್ ಆಗ್ತಿದೆ. ಜಡ್ಜ್ಮೆಂಟ್ ಆಗ್ತಾ ಇದೆ. ಇಲ್ಲೂ ಮೇಜರ್ ಕಾರ್ಡ್, ವರ್ಲ್ಡ್, ಜಸ್ಟಿಸ್. 2 ಮೇಜರ್ ಕಾರ್ಡ್ ಬಂದಿದೆ. ಇಲ್ಲೂ 4 ಮೇಜರ್ ಕಾರ್ಡ್. ಇದು ಒಂದು 50% ಜನರಿಗೆ ಇರ್ಬೋದು. ಕೆಲವರಿಗೆ ಒಂದು ಕರ್ಮ ಕ್ಲಿಯರ್ ಆಗ್ತದೆ. ಒಂದು ಸೈಕಲ್ ಮುಗಿತಾ ಇದೆ. ಇದು ತುಂಬಾ ನಿಮ್ಮ ಜೀವನದಲ್ಲಿ ಒಂದು ಏನ್ ಹೇಳ್ತಾರೆ, ನೀವು ತುಂಬಾ ಪ್ರಾರ್ಥನೆ ಮಾಡ್ತಿರ್ಬೋದು, ದೇವರನ್ನು ಬೇಡ್ಕೊಂಡಿರ್ಬೋದು. ಅಂದ್ರೆ ಈ ಕಷ್ಟದಿಂದ ಪಾರು ಮಾಡೋ ದೇವ್ರೆ ಅಂತ ಹೇಳಿ ತುಂಬಾ ಮೆಡಿಟೇಷನ್ ಮಾಡ್ತಾ ಇರ್ಬೋದು. ನಿಮ್ ಜೀವನ ಬ್ಯಾಲೆನ್ಸ್ ಇಲ್ಲದೆ ಒದ್ದಾಡ್ತಿರ್ಬೋದು. ಯಾವ ಕಡೆ ಹೋಗ್ಲಿ, ಏನ್ ಮಾಡ್ಬೇಕು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ನಿಮ್ ಜೀವನದಲ್ಲಿ. ಅಂದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್. ಇದು ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಬಿಸಿನೆಸ್ ಇರ್ಬೋದು. ಯಾವ್ದ್ರಲ್ಲೂ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ನೀವು ಬರೀ ಅಂದ್ರೆ ದೇವರನ್ನು ಬೇಡ್ಕೊಳ್ಳೋದೇ ಆಗ್ತಾ ಇತ್ತು. ಸೊ ನಿಮ್ಗೆ ಇಲ್ಲೊಂದು ಇದು ನಿಮ್ ಜೀವನದಲ್ಲಿ ಡೆಡ್ ಎಂಡ್ ಆಗ್ತಾ ಇದೆ. ಒಂದು ಕರ್ಮ ಕ್ಲಿಯರ್, ಕಾರ್ಮಿಕ್ ಸೈಕಲ್. ಇವರು ನಿಮ್ದು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು, ಅಥವಾ ಇವರು ಲವ್ ರಿಲೇಶನ್ಶಿಪ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಅಥವಾ ಬಿಸಿನೆಸ್ ಇರ್ಬೋದು. ಸೊ ಒಂದು ಇಲ್ಲಿ ಪಾರ್ಟ್ನರ್ಶಿಪ್ ಎಂಡ್ ಆಗ್ತಾ ಇದೆ ನಿಮ್ದು. ಒಂದು ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲದೆ ಇದ್ದಿರ್ಬೋದು. ನೀವೀಗ ಒಬ್ಬರೇ ಅಳ್ತಿರ್ಬೋದು, ನಿಮ್ಗೆ ಏನೋ ದಾರಿ ಕಾಣಿಸ್ತಿಲ್ಲ ಅಂತ ಹೇಳಿ. ನೀವು ಒಬ್ಬರೇ ಇದ್ದೀರಿ, ಆದ್ರೆ ನಿಮ್ಗಿಲ್ಲಿ ಅದರಿಂದ ಹೊರಗೆ ಬರೋ ದಾರಿ ಇದೆ. ಆದ್ರೆ ನೀವು ದಾರಿ ಅದರ ಕಡೆ ನೋಡದೆ ಇದ್ದಿರ್ಬೋದು. ಸೊ ಈಗ ನಿಮ್ಗೆ ಆ ದಾರಿ ಕಾಣಿಸ್ತಿದೆ. ನಿಮ್ದು ಸೋಲ್ ಒಂದು ಅವೇಕನಿಂಗ್ ಆಗ್ತಾ ಇದೆ. ನಿಮ್ಮ ಆತ್ಮಕ್ಕೆ ಏನೋ ಒಂದು ಗೊತ್ತಾಗ್ತಿದೆ. ಇದೊಂಥರ ನೀವು ಬೆಳಕಿನಡೆಗೆ ನೋಡ್ತಿದ್ದೀರಿ. ಇಷ್ಟು ತನಕ ನಿಮ್ಗೆ ಬರೀ ನಿಮ್ ಜೀವನದಲ್ಲಿ ಕತ್ತಲು ಅಂತ ನೀವು ಅನ್ಕೊಂಡಿರ್ಬೋದು. ಸೊ ಈಗ ಇಲ್ಲಿ ನಿಮ್ಗೆ ಯೂನಿವರ್ಸ್ ನಿಮ್ಗೆ ಬೆಳಕು ತೋರಿಸ್ತಿದ್ದಾರೆ. ಒಂದು ವಿಕ್ಟ್ರಿ ಕಡೆ ಹೋಗ್ತಿದ್ದೀರಿ ನೀವು. ಇಲ್ಲಿ ಕೆಲವರಿಗೆ ನಿಮ್ದು ಇಲ್ಲಿ ಕೆಲವು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಇದೊಂಥರ ಮೇಜರ್ ನಿಮ್ದು ಲೈಫ್ ಜರ್ನಿ ಅಂತ ಹೇಳ್ಬೋದು. ಒಂದು ಮೇಜರ್ ಚೇಂಜಸ್ ನಿಮ್ ಜೀವನದಲ್ಲಿ. ನೀವೊಂಥರ ಅಂತ ಹೇಳಿದ್ರೆ ಹೈಟ್ ಆಫ್ ದ ಒಂದು
ಏನ್ ಹೇಳ್ತಾರೆ, ನಿಮ್ಮ ಜೀವನ ತುಂಬಾ ಉತ್ತುಂಗಕ್ಕೇರ್ಲಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇನ್ ಕೆಲವರದ್ದು ಸ್ಪಿರಿಚುವಲ್ ಜರ್ನಿ ಕಂಟಿನ್ಯೂ ಆಗ್ತದೆ, ಇನ್ ಕೆಲವರು ನಿಮ್ದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ಇನ್ ಕೆಲವರು ನೀವು ಗುರುಗಳಾಗ್ಬೋದು, ಬೇರೆಯವರಿಗೆ ಟೀಚ್ ಮಾಡ್ಬೋದು, ಅಥವಾ ಇನ್ ಕೆಲವರಿಗೆ ನಿಮ್ಗೆ ಟೀಚರ್ ಬರ್ಬೋದು, ಇನ್ ಕೆಲವರಿಗೆ ಗೌರವ ಸನ್ಮಾನಗಳು ಸಿಗ್ಬೋದು, ಬಿರುದುಗಳು ಸಿಗ್ಬೋದು ಇಲ್ಲಿ. ಸೊ ಇಲ್ಲಿ ಬೆಳಕಂತೂ ಇಷ್ಟ ತನಕ ನಿಮ್ಮ ಜೀವನ ಏನು ಕತ್ತಲಿತ್ತ, ನೀವು ಒಬ್ರೇ ಇದ್ದೀರಾ ಕತ್ತಲ ಕೋಣೆಯಲ್ಲಿ. ಸೊ ಅದರಿಂದ ನೀವು ಹೊರಗ್ ಬರ್ತಿದ್ದೀರಿ, ಏನೋ ಒಂದು ಖುಷಿ, ನಿಮ್ದು ಕರ್ಮ ಕ್ಲಿಯರ್ ಆಗ್ತಿದೆ. ಇನ್ ಕೆಲವರು ಕಮಿಟ್ಮೆಂಟ್ ಕೊಡ್ಬೋದು. ನೀವು ಇಷ್ಟು ತನಕ ನಿಮ್ಗೆ ಯಾವ್ದಾದ್ರು ಒಂದು ವಿಷಯ ಅಥವಾ ಒಂದು ವ್ಯಕ್ತಿ ಬಗ್ಗೆ ಅಥವಾ ರಿಲೇಶನ್ಶಿಪ್ ಬಗ್ಗೆ ಏನೋ ನಿಮ್ಗೆ ಗೊಂದಲ ಇದ್ದಿರ್ಬೋದು. ಅಂದ್ರೆ ಇವರು ಕರೆಕ್ಟ್ ಪಾರ್ಟ್ನರಾ, ಇವ್ರನ್ನ ಕಾರ್ಮಿಕ್ ಪಾರ್ಟ್ನರಾ, ಅಥವಾ ಇವ್ರ ಜೊತೆ ಈಕ್ವಲ್ ಗಿವ್ ಅಂಡ್ ಟೇಕ್ ನಿಮ್ಗೆ ಇದ್ದಿರ್ಬೋದು ಈ ವ್ಯಕ್ತಿ ಜೊತೆ. ನಿಮ್ಮ ಕಾರ್ಮಿಕ್ ಪಾರ್ಟ್ನರ್ ಜೊತೆ ನೀವು ಇದ್ದಿರ್ಬೋದು. ಸೊ ಕಾರ್ಮಿಕ್ ಪಾರ್ಟ್ನರ್ ಜೊತೆ ಇದ್ರು ನೀವು ಒಬ್ಬರೇ ಇದ್ದಿರ್ಬೋದು, ನಿಮ್ಮ ಸುತ್ತ ಹೆಲ್ದಿ ಬೌಂಡ್ರಿ ಹಾಕೊಂಡು. ಸೊ ನೀವು ಕಂಫರ್ಟೇಬಲ್ ಅಲ್ಲಿ ಇದ್ದಿರ್ಬೋದು. ಸೊ ಈಗ ನಿಮ್ಗೆ ಆ ವ್ಯಕ್ತಿ ಬಗ್ಗೆ ಏನೋ ಒಂದು ವಿಷಯ, ಒಂದು ನಿಗೂಢ ಸಂಗತಿ ಗೋಚರ ಆಗ್ತದೆ. ಸೊ ಇದರಿಂದ ನಿಮ್ಮ ಲೈಫ್ ಒಂಥರ ನಿಮ್ಮ ಆತ್ಮ ಅವೇಕನಿಂಗ್ ಆಗ್ತದೆ. ಇದೊಂಥರ ನಿಮ್ಮ ಆತ್ಮದ ಜರ್ನಿ ಸ್ಟಾರ್ಟ್ ಆಗೋದ್ರಲ್ಲಿದೆ ಕೆಲವರದ್ದು. ಮೇಜರ್ ಎಂಡ್ ನಿಮ್ದಿಲ್ಲಿ. ನಿಮ್ಮ ಒಂಥರ ಜಗತ್ತೇ, ನಿಮ್ದು ಲೈಫ್ 360 ಡಿಗ್ರಿ ಚೇಂಜ್, ಇಲ್ಲಿ ವರ್ಲ್ಡ್ ಚೇಂಜ್ ಆಗ್ತಿದೆ ನಿಮ್ದು. ಇಲ್ಲೂ ಡೆತ್ ರೀಬರ್ತ್ ಬಂದಿದೆ. ಜೀವನದಲ್ಲೊಂದು ಮೇಜರ್ ಎಂಡ್ ಅಂತೂ ಇದ್ದೇ ಇದೆ. ಇಲ್ಲಿ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಂತೂ ಖಂಡಿತ ಇದ್ದಾರೆ. ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಟ್ವಿನ್ ಫ್ಲೇಮ್ಸ್ ಇರ್ಬೋದು, ಅಥವಾ ನೀವು ಅರ್ತ್ ಏಂಜಲ್ಸ್ ಇರ್ಬೋದು, ಲೈಟ್ ವರ್ಕರ್ ಇರ್ಬೋದು, ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೇನಂತ ನಿಮ್ಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ನೀವು ಭೂಮಿ ಮೇಲೆ ಇದ್ದುಕೊಂಡು ಈ ಭೂಮಿ ಜನರ ನೋಡ್ಕೊಂಡು ನೀವು ಇದೇ ಜೀವನ ಅಂತ ನೀವು ಅನ್ಕೊಂಡಿರ್ಬೋದು. ಇಲ್ಲಿ ನಿಮ್ಗೆ ದೇವ್ರು 2ನೇ ಚಾನ್ಸ್ ಕೊಡ್ತಿದ್ದಾರೆ. ಅಂದ್ರೆ ನಿಮ್ಮ ಆತ್ಮ ಒಂದು ಅವೇಕನಿಂಗ್ ಆಗ್ತಾ ಇದೆ. ನನ್ನ ಕಡೆ ನೋಡು, ನೀನು ಭೂಮಿ ಮೇಲೆ ಯಾವ್ದಕ್ಕೋಸ್ಕರ ಬಂದಿದ್ಯಾ ಅದರ ಕಡೆ ನೋಡು ಅಂತ ಹೇಳ್ತಿದ್ದಾರೆ. ತುಂಬಾನೇ ದುಃಖ, ನಿಮ್ಗೆ ತುಂಬಾನೇ ಅಳ್ತಿರ್ಬೋದು ನೀವು. ಸೊ ನಿಮ್ಗೆ ಈಗ ಒಬ್ರೇ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವು ಮುಂದೆ ಸಾಗೋರಿದ್ದೀರಿ. ಕೆಲವರಿಗೆ ಇಲ್ಲಿ ನಿಮ್ಗೆ ಪಾರ್ಟ್ನರ್ ಸಿಗ್ಬೋದು, ಇನ್ನು ಕೆಲವರು ನೀವು ಒಬ್ಬರೇ ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಸೊ ತುಂಬಾ ಜನರಿಗೆ ನೀವು ಬೆಳಕು ತೋರಿಸುವರಿದ್ದೀರಿ. ಧರ್ಮಗುರುಗಳು, ಪ್ರೀಸ್ಟ್ಗಳಿದ್ದಾರೆ ಇಲ್ಲಿ ಕೆಲವರು. ಸೊ ಗುರುವಿನ ತತ್ವ ತುಂಬಾ ಇದೆ. ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್. ಮೋಸ್ಟ್ಲಿ ಇದು ನಿಮ್ಮ ಸೋಲ್, ನಿಮ್ಮ ಆತ್ಮಕ್ಕೆ ಇದು ಸೆಕೆಂಡ್ ಚಾನ್ಸ್. ನೀವು ನಿಮ್ಮ ಸ್ಪಿರಿಚುವಲ್ ಜರ್ನಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿರ್ಬೋದು, ಅಥವಾ ಯಾವುದೋ ಒಂದು ಉದ್ದೇಶ ನೀವು ಇನ್ಕಂಪ್ಲೀಟ್ ಮಾಡಿರ್ಬೋದು ಈ ಹಿಂದೆ, ಅಥವಾ ನಿಮ್ಮ ಹಿಂದಿನ ಜೀವನದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಈ ಭೂಮಿಗೆ ಬಂದಿರ್ಬೋದು. ತುಂಬಾ ಸೈಕಿಕ್ ಪರ್ಸನ್ ನೀವು, ನಿಮ್ಮ ಇಂಟ್ಯೂಷನ್ ತುಂಬಾನೇ ಸ್ಟ್ರಾಂಗ್ ಇದೆ. ಈಗ ನಿಮ್ಗೆ ಸ್ಟಕ್ ಅಂತ ಅನಿಸ್ತಿರ್ಬೋದು, ಆದ್ರೆ ನಿಮ್ದು ಇಲ್ಲಿ ಕ್ರೌನ್ ಚಕ್ರ ಆಕ್ಟಿವೇಶನ್ ಆಗ್ತಾ ಇದೆ, ಥರ್ಡ್ ಐ ಓಪನಿಂಗ್ ಆಗ್ತಾ ಇದೆ ನಿಮ್ದು. ಅಂದ್ರೆ ನಿಮ್ಗೆ ಮುಂದೆ ಆಗುದೆಲ್ಲ ಮೊದ್ಲೇ ಗೊತ್ತಾಗ್ತಿರ್ಬೋದು. ಸೊ ತುಂಬಾ ಕ್ರಿಯೇಟಿವಿಟಿ ಇದೆ ನಿಮ್ಮ ಹತ್ರ. ಅಂದ್ರೆ ನೀವು ಅದನ್ನು ತೋರಿಸದೇ ಇದ್ದಿರ್ಬೋದು. ಸೊ ಎಲ್ಲವನ್ನು ನಿಮ್ಗೆ ದೇವರು ಜಾಬ್ ಪ್ಲಸ್ ಕೆರಿಯರ್ ಜೊತೆ ನಿಮ್ಗೆ ಕ್ರಿಯೇಟಿವಿಟಿನೂ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಯೂಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಇಲ್ಲಿ. ಸೊ ಇಲ್ಲಿ ನಿಮ್ಗೆ ತುಂಬಾ ಸುಸ್ತಾಗಿರ್ಬೋದು ಈ ಜರ್ನಿಯಲ್ಲಿ, ಅಥವಾ ಈ ಜೀವನದಲ್ಲಿ ಎಲ್ಲ ನೀವು ತುಂಬಾ ವರ್ಕ್ ಮಾಡಿ ತುಂಬಾ ಸುಸ್ತಾಗಿರ್ಬೋದು. ಸೊ ನಿಮ್ಗೆ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ಒಂದು ಫೈನಲ್ ಪುಷ್ ಬೇಕಾಗಿದೆ ಅಂತ ಹೇಳಿ. ಸೊ ಇನ್ನು ಸ್ವಲ್ಪ ನೀವು ವರ್ಕ್ ಮಾಡ್ಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ತರಬೇಕು ಜೀವನದಲ್ಲಿ ಅಂತ ಹೇಳಿ. ನಿಮ್ದು ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಿದೆ, ಮೇಜರ್ ಎಂಡ್ ಆಗ್ತಿದೆ ಜೀವನದಲ್ಲಿ. ನಿಮ್ಮ ಜೀವನ ನಿಮ್ಮ ಜೀವನ ಜಡ್ಜ್ಮೆಂಟ್ ಆಗ್ತಾ ಇದೆ. ಒಂದು ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್. ಸೊ ಬೆಳಕಿನತ್ತ ನೋಡಿ, ನಿಮ್ಮ ಏನು ಎಜುಕೇಶನ್ ಇದೆಯಾ, ಅಥವಾ ನಿಮ್ದು ಸ್ಪಿರಿಚುವಲ್ ಜರ್ನಿ ಇದೆಯಾ, ಅಥವಾ ಒಂದು ರಿಲೇಶನ್ಶಿಪ್ ಇರ್ಬೋದು, ಇದನ್ನ ನೀವು ಮುಂದೆ ಫಾರ್ವರ್ಡ್ ಆಗಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫ್ ಒಂಥರ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು. ಟ್ರಾನ್ಸ್ಫಾರ್ಮೇಶನ್ ಅಂತ ತುಂಬಾ ಪೇನ್ಫುಲ್ ಎಂಡಿಂಗ್ ಇರ್ತದೆ, ತುಂಬಾ ದುಃಖದ ನೋವು. ಬರೀ ರಿಲೇಶನ್ಶಿಪ್ ಕಳ್ಕೊಂಡಿರುವುದಿಲ್ಲ, ಇದ್ರ ಜೊತೆ ಬೇರೆಲ್ಲಾನು ತುಂಬಾನೇ ನೋವಿರ್ತದೆ, ತುಂಬಾ ಪೇನ್ಫುಲ್ ಪ್ರೊಸೆಸ್ ಇರ್ತದೆ. ಮೇಜರ್ ಚೇಂಜಸ್ ಬಂದಿದೆ ನಿಮ್ ಜೀವನದಲ್ಲಿ. ರೀಬರ್ತ್ ಎನರ್ಜಿ ಇದೆ ಇಲ್ಲಿ, ಸೆಕೆಂಡ್ ಚಾನ್ಸ್. ಒಂದು ಎಂಡ್ ಆಗಿ ಒಂದು ಮೇಜರ್ ಎಂಡ್ ಖಂಡಿತ ಇದೆ ನಿಮ್ ಜೀವನದಲ್ಲಿ. ನಿಮ್ಗೆ ಮಹಾದೇವನ ಕಡೆಯಿಂದ ಒಂದು ಮೆಸೇಜ್ ತೆಗಿತಿದ್ದೇನೆ, ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಫ್ಲೈಯಿಂಗ್ ಹನುಮಾನ್ ಲಾಂಗ್ ಜರ್ನಿ. ಇದು ನಿಮ್ದು ಫಿಸಿಕಲ್ ಅಥವಾ ಸ್ಪಿರಿಚುವಲ್ ಇರ್ಬೋದು, ಒಂದು ಲಾಂಗ್ ಜರ್ನಿ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ದು ಸ್ಪಿರಿಚುವಲ್ ಜರ್ನಿ ಈಗಷ್ಟೇ ಸ್ಟಾರ್ಟ್ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ದೊಡ್ಡ ಲಾಂಗ್ ಜರ್ನಿ, ಓವರ್ಸೀಸ್ ಜರ್ನಿ, ಅಥವಾ ನೀವು ಫಾರಿನ್ ಟ್ರಿಪ್ ಹೋಗ್ಬೋದು, ಅಥವಾ ದೂರ ಎಲ್ಲಾದ್ರೂ ನೀವು ಜರ್ನಿ ಹೋಗ್ಬೋದು. ಸೊ
ನಿಮ್ಮ ಅಪರ್ಚುನಿಟಿ ಅಂದ್ರೆ ಎಂಬ್ರೆಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಆಪರ್ಚುನಿಟಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಲಾಂಗ್ ಜರ್ನಿ ಫಿಸಿಕಲ್ ಅಥವಾ ಸ್ಪಿರಿಚುವಲ್. ರೀಬರ್ತ್, ಇಲ್ಲೂ ಅದೇ ಬಂದ್ರೆ ರೀಬರ್ತ್ ಆಫ್ ಲಾರ್ಡ್ ಗಣೇಶ, ಕರೆಕ್ಟಿಂಗ್ ಯುವರ್ ಮಿಸ್ಟೇಕ್ಸ್. ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ನಿಮ್ಮ ಈ ಹಿಂದೆ ನಿಮ್ಮ ಜೀವನದಲ್ಲಿ ಯಾವ ತಪ್ಪುಗಳು ಬೇಕಿದ್ರೂ ಆಗಿರ್ಬೋದು, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಏನ್ ಎಫರ್ಟ್ಸ್ ಇದೆಯಾ, ನಿಮ್ಮ ಪ್ರಯತ್ನ, ಆ ತಪ್ಪುಗಳನ್ನು ಸರಿ ಮಾಡುದ್ರಲ್ಲಿ ಇರ್ಲಿ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಕೊರಗೋದ್ರ ಬದಲು ನಾನು ತಪ್ಪು ಮಾಡಿದೆ ಅಂತ ಹೇಳಿ, ಏನು ತಪ್ಪು ಮಾಡಿದ್ದೀರಾ ಅದನ್ನ ಹೇಗೆ ಸರಿ ಮಾಡುದು, ಅಥವಾ ಇನ್ನೊಂದ್ಸಲ ತಪ್ಪು ಆಗದಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯೂನಿವರ್ಸ್ ಇಲ್ಲಿ ಸೆಕೆಂಡ್ ಚಾನ್ಸ್ ಅಂತ ನಿಮಗೆ ಖಂಡಿತ ಇದೆ. ಇಲ್ಲಿ ರಿಬರ್ತ್ ಎನರ್ಜಿ ಇದೆ. ಎಂಬ್ರೇಸ್ ಲೈಟ್ ಅಂಡ್ ಸೌಂಡ್, ಓಪನ್ ಟು ಡಿವೈನ್ ಗೈಡೆನ್ಸ್. ಇಲ್ಲಿ ನೀವು ತುಂಬಾ ಅಟೆನ್ಷನ್ ಕೊಡ್ಬೇಕಾಗ್ತದೆ. ಡಿವೈನ್ ಸೈನ್ಸ್ ನಿಮ್ಗೆ ಮೆಡಿಟೇಷನ್ ಮಾಡುವಾಗ ನಿಮ್ಗೆ ಇಲ್ಲಿ ಡಿವೈನ್ ಸೈನ್ಸ್ ತೋರಿಸ್ತಿದ್ದಾರೆ, ಅಥವಾ ನಿಮ್ಗೆ ಯಾವ್ದಾದ್ರು ಸೌಂಡ್ ಕೇಳಿಸ್ಬೋದು, ಅಥವಾ ಯಾವ್ದಾದ್ರು ಒಂದು ಬೆಳಕು ಕಾಣಿಸ್ತಿರ್ಬೋದು. ಅದಕ್ಕೆ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಲಾರ್ಡ್ ಶಿವ ನಿಮ್ಗೆ ಬಂದು ಇಲ್ಲಿ ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ. ಅದು ಸೇಕ್ರೆಡ್ ಸೌಂಡ್ಸ್ ಅಥವಾ ಯಾವ್ದೋ ಒಂದು ಲೈಟ್ ಆಫ್ ವಿಸ್ಡಮ್. ನಿಮ್ಗೆ ಇಲ್ಲಿ ವಿಸ್ಡಮ್ ಇದೆ, ನಿಮ್ಗೆ ಒಂದು ಸೇಕ್ರೆಡ್ ಸೌಂಡ್ಸ್ ಕೇಳಿಸಿರ್ಬೋದು. ಸೇಕ್ರೆಡ್ ಸೌಂಡ್ಸ್ ಅಂತ ಹೇಳಿ ಡಮರು ಸೌಂಡ್ಸ್, ಶಂಖದ ಅಥವಾ ಗಂಟೆ ಸೌಂಡ್ಸ್, ಅಥವಾ ಬೇರೆ ಯಾವ್ದಾದ್ರು ತುಂಬಾ ಒಂದು ಸೇಕ್ರೆಡ್, ತುಂಬಾ ಪವಿತ್ರವಾದ ಒಂದು ಸೌಂಡ್ ನಿಮ್ಗೆ ಕೇಳಿಸ್ತಿರ್ಬೋದು. ಕೊಳಲಿನ ಧ್ವನಿ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಜಾಗಂಟೆ ಬಡಿಯುವ ಸೌಂಡ್ ಇರ್ಬೋದು, ಅಥವಾ ಒಂದು ಓಂ ಸೌಂಡ್ ಇರ್ಬೋದು. ಸೊ ಲೈಟ್ ಆಫ್ ವಿಸ್ಡಮ್, ನಿಮ್ಗೆ ಲೈಟ್ ವಿಸ್ಡಮ್, ಅದ್ರ ಜೊತೆ ಬುದ್ಧಿವಂತಿಕೆನು ಕೊಡ್ತಾ ಇದ್ದಾರೆ ದೇವರು. ಸೊ ಅದನ್ನ ಎಂಬ್ರೇಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಕಡೆ ನಿಮ್ಗೆ ಏನೋ ಒಂದು ಸೈನ್ಸ್ ತೋರಿಸ್ತಿದ್ದಾರೆ. ಅಂದ್ರೆ ಅದೊಂದು ಯಾವ್ದೋ ಒಂದು ಅದರ ಮುಖಾಂತರ ನಿಮ್ಗೆ ನಾನ್ ನಿಮ್ಮ ಮೇಲೆ ಕೃಪೆ ತೋರಿಸಿದ್ದೇನೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಲಾರ್ಡ್ ಶಿವ ಹೇಳ್ತಿದ್ದಾರೆ. ಸ್ನೇಕ್, ಪ್ಯೂರಿಫೈ ಥ್ರೂ ಯುವರ್ ಥ್ರೋಟ್ ಚಕ್ರ. ನಿಮ್ಗೆ ಕೆಲವರಿಗೆ ಕನಸಲ್ಲಿ ಹಾವು ಕಾಣಿಸ್ತಿರ್ಬೋದು. ಸೊ ಹಾವು ಬಂದ್ರೆ ಇದೇನು ಕೆಟ್ಟದಲ್ಲ. ಸೊ ಇಲ್ಲಿ ಹಾವು ನಿಮ್ಗೆ ಏನು ಅಥವಾ ನಿಮ್ಗೆ ನಿಮ್ಮ ಕಣ್ಣು ಮುಂದೆ ಏನಾದ್ರು ಹಾವು ಕಾಣಿಸ್ತಿರ್ಬೋದು. ನಿಮ್ಮ ಥ್ರೋಟ್ ಚಕ್ರ ಪ್ಯೂರಿಫೈಯಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದೆಲ್ಲ ಒಂದು ನಿಮ್ಗೆ ಹಾವು ಕಾಣಿಸೋದರ ಸಂಕೇತ. ಥ್ರೋಟ್ ಚಕ್ರ ಪ್ಯೂರಿಫೈ ಆಗಿ, ಸೊ ಅದು ನಿಮ್ಮ ಬಾಡಿ ಎಲ್ಲ ಎಂಟರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ತುಂಬಾ ಇಲ್ಲಿ ನೀವು ಮಾತಾಡುವಾಗ, ಬೇರೆಯವ್ರ ಜೊತೆ ಕಮ್ಯುನಿಕೇಶನ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು. ನಿಮ್ ಥ್ರೋಟ್ ಚಕ್ರ ಸಡನ್ ಆಕ್ಟಿವೇಶನ್ ಆದಾಗ ನಿಮ್ದು ವಾಯ್ಸ್ ಚೇಂಜ್ ಆಗ್ಬೋದು, ಅಥವಾ ಏನೇನೋ ಮಾತುಗಳು ಬರ್ಬೋದು, ಕಂಟ್ರೋಲ್ ಆಗದೆ ಇದ್ದಿರ್ಬೋದು. ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗೆದಿದ್ದೇನೆ. ದ ಸಿಚುವೇಶನ್ ವಿಲ್ ಇಂಪ್ರೂವ್, ದೇರ್ ಈಸ್ ಸಮಥಿಂಗ್ ಬೆಟರ್ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಇಲ್ಲೂ ಲುಕ್ ಫಾರ್ ಎ ಸೈನ್ ಅಂತ ಹೇಳಿ ಬಂದಿದೆ. ನಿಮ್ಗೇನೋ ಸೈನ್ಸ್ ತುಂಬಾ ಕಾಣಿಸ್ತಿರ್ಬೋದು. ಇಲ್ಲಿ ಬೆಳಕು ಬಂದಿದೆ. ಬೆಳಕು ಅಥವಾ ಯಾವ್ದಾದ್ರು ಒಂದು ಚಿಹ್ನೆ, ನಿಮ್ಗೆ ಸಿಂಬಲ್ ತುಂಬಾ ಕಾಣಿಸ್ತಿರ್ಬೋದು. ಅದು ದೇವರದ್ದಾದ್ರೂ ಇರ್ಬೋದು, ಹಾರ್ಟ್ ಚಕ್ರ, ಕಾಮನ ಬಿಲ್ಲು, ಅಥವಾ ಚಿಟ್ಟೆ ಇರ್ಬೋದು, ಫೆದರ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ನಿಮ್ಗೆ ಸಿಂಬಲ್ 1111, 1010, 333, 322 ಏನಾದ್ರು ಕಾಣಿಸ್ತಾ ಇದ್ದಿರ್ಬೋದು ನಿಮ್ಗೆ. ಈಗ ನಿಮ್ಮ ಏನು ಪರಿಸ್ಥಿತಿ ಇದೆಯಾ, ಈಗ ನಿಮ್ದೊಂದು ಕಾರ್ಮಿಕ್ ಎಂಡ್ ಆಗ್ತದೆ, ನಿಮ್ ಜೀವನದಲ್ಲಿ ಮೇಜರ್ ಎಂಡ್ ಆಗ್ತದೆ, ಡೆಡ್ ಎಂಡ್ ಇದು. ಅದೇನಿದೆ ಆ ಸಿಚುವೇಶನ್ ಇಂಪ್ರೂವ್ ಆಗ್ತದೆ ಅಂತ ಹೇಳ್ತಾರೆ. ದರ್ ಇಸ್ ಸಮಥಿಂಗ್ ಬೆಟರ್ ಅಂತೇಳಿ. ಅಂದ್ರೆ ಈಗ ನೀವು ಏನು ಅನ್ಕೊಂಡಿದ್ದೀರಾ, ನನ್ನ ಜೀವನದಲ್ಲಿ ಏನು ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ, ನಿಮ್ ಜೀವನ ಖಂಡಿತ ಬದಲಾಗ್ತದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಅದು ಎಣಿಸಿದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗ್ತದೆ. ಸೊ ಇನ್ನು ಕೆಲವೇ ವಾರಗಳಲ್ಲಿ ಅಂತ ಹೇಳಿದ್ದಾರೆ. ಇದು ಕೆಲವೇ ವಾರ ಅಂದ್ರೆ ಕೆಲವು ದಿನ ಇರ್ಬೋದು, 1 ರಿಂದ 2 ವಾರ ಇರ್ಬೋದು, ಕೆಲವರಿಗೆ 2 ರಿಂದ 4 ವಾರ ಇದ್ದಿರ್ಬೋದು. ಎಲ್ಲ ನಿಮ್ಮ ಎನರ್ಜಿ ಮೇಲೆ ಇರ್ತದೆ. ಆದ್ರೆ ಇದು ತುಂಬಾ 1 ಅಥವಾ 2 ತಿಂಗಳ ಒಳಗೆ ಆಗ್ತದೆ. ಇದು ಜಾಸ್ತಿ ಟೈಮ್ ಏನು ತಕೊಳ್ಳುದಿಲ್ಲ. ಏನೋ ನಿಮ್ಗೆ ಯೂನಿವರ್ಸ್ ಒಂದು ಬೆಟರ್ ಇಟ್ಟಿದ್ದಾರೆ, ಸಮಥಿಂಗ್. ಇದೊಂಥರ ತುಂಬಾ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ದೇವರು ನಿಮ್ಗೆ. ಏನೋ ಒಂದು ಗಿಫ್ಟ್ ಕೊಡೋರಿದ್ದಾರೆ ಯೂನಿವರ್ಸ್. ನಿಮ್ಮ ಸಿಚುವೇಶನ್ ಖಂಡಿತ ಇಂಪ್ರೂವ್ ಆಗ್ತದೆ. ಸೊ ನಿಮ್ಮ ಸೋಲ್ ಪರ್ಪಸ್ ತಿಳ್ಕೊಳ್ಳಿ.
ಇಲ್ಲಿ ನೀವು ಅಂದ್ರೆ ಜೀವನದ ಎತ್ತರಕ್ಕೆ ಉನ್ನತ ಸ್ಥಾನಕ್ಕೆ ಇರುವವರು. ನಿಮ್ಗೆ ಇಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳು ಪದವಿಗಳು ಸಿಗ್ಬೋದು, ನಿಮ್ಗೆ ತುಂಬಾ ಪ್ರಶಸ್ತಿಗಳು ಸಿಗ್ಬೋದು ಅಥವಾ ಗೌರವ, ನೀವು ವರ್ಲ್ಡ್ ಫೇಮಸ್ ಆಗ್ಬೋದು. ಇಲ್ಲಿ ನೀವು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಬಂದವರು ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ಇಲ್ಲಿಗೆ ಮುಗ್ದಿಲ್ಲ, ಈಗ ಜರ್ನಿ ಸ್ಟಾರ್ಟ್ ಆಗಿದೆ, ಇದು ಲಾಂಗ್ ಜರ್ನಿ, ಎಕ್ಸೆಪ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿ ಟ್ಯಾರೋಟ್ ಚಾಯ್ಸ್ ಮಾಡಿದಿರಿ ಈ ಕಲರ್, ನಿಮ್ ಜೀವನದಲ್ಲಿ ಡೆಡ್ ಎಂಡ್, ಫುಲ್ ಸ್ಟಾಪ್ ಯಾವ್ದು ಆಗ್ತಾ ಇದೆ ಅಂತ ಹೇಳಿ ನೋಡುವ. ಯಾವ್ದು ವಿಷಯದಲ್ಲಿ ಫುಲ್ ಸ್ಟಾಪ್. ಫೈಲ್ ನಂಬರ್ 2 ಜನರಲ್ ರೀಡಿಂಗ್, ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. 6 ಆಫ್ ಪೆಂಟಿಕಲ್ಸ್, 4 ಆಫ್ ಪೆಂಟಿಕಲ್ಸ್, ಈ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ತುಂಬಾ ಇಲ್ಲಿ ಹೆದರಿಕೆ ಇದೆ. ಅಂದ್ರೆ ಏನು ಕಳ್ಕೊತೇನೇನೋ, ಡಿಸಪಾಯಿಂಟ್ಮೆಂಟ್, ಅಂದ್ರೆ ತುಂಬಾ ನಿಮ್ಗೆ ಯಾರಾದ್ರೂ ಮನಸ್ಸಿಗೆ ನೋವು ಮಾಡಿರ್ಬೋದು, ನೀವು ಒಬ್ರೇ ಇದ್ದಿರ್ಬೋದು, ಯಾರ ಜೊತೆ ಮಿಂಗಲಾಗದೆ ಇದ್ದಿರ್ಬೋದು, ತುಂಬಾ ದಿಕ್ಕದಲ್ಲಿ ಇರ್ಬೋದು, ಡಿಪ್ರೆಷನ್ ಅಲ್ಲಿ ಇರ್ಬೋದು, ಎಲ್ಲ ಭರವಸೆಯನ್ನು ಕಳ್ಕೊಂಡಿರ್ಬೋದು. ನಿಮ್ಗೆ ಜೀವನದಲ್ಲಿ ಯಾವ್ದು ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ನೀವೇನು ಅನ್ಕೊಂಡಿದ್ದೀರಾ ಎಲ್ಲ ನಿಮ್ಮ ಜೀವನದಲ್ಲಿ ಎಲ್ಲ ಅಂದ್ರೆ ರಿವರ್ಸೇ ನಡೀತಾ ಇದ್ದಿರ್ಬೋದು. ಸೊ ನಿಮ್ಗೆ ಈಗ ತುಂಬಾ ಹೆದರಿಕೆ ಇದೆ, ಏನ್ ಕಳ್ಕೊತೇನೇನೋ, ಇರೋದನ್ನಾದ್ರೂ ಉಳಿಸ್ಕೊಂಡ್ರೆ ಸಾಕು, ಅಥವಾ ಎಲ್ಲ ಕಳ್ಕೊಂಡೆ ನಾನು, ನನ್ಗೆ ಯಾರು ಸಹಾಯ ಮಾಡುವವರಿಲ್ಲ, ಆ ರೀತಿ ಒಂಥರ ಒಂದು ಹೋಪ್ಲೆಸ್ ಎನರ್ಜಿ ಇದೆ. ಸೊ ಇದು ನಿಮ್ ಜೀವನದಲ್ಲಿ ಎಂಡ್ ಆಗ್ತಿದೆ. ನೀವು ಫ್ಯೂಚರ್ ಕಡೆ ನೋಡುವವರಿದ್ದೀರಿ. ಇಲ್ಲಿ ನಿಮ್ಗೆ ಅವಕಾಶಗಳು ಇದ್ರೂ ನೀವು ಅವಕಾಶಗಳ ಕಡೆ ನೋಡ್ತಾ ಇಲ್ಲ. ಏನ್ ಎಂಡ್ ಆಗ್ತಿದೆ ನೋಡುವ. ನಾಲ್ಕು ಮೇಜರ್ ಕಾರ್ಡ್ ಬಂದಿದೆ. ನಿಮ್ಮ ಜೀವನದ ಸ್ಟ್ರಗಲ್ಸ್ ತುಂಬಾ ಹೋರಾಡ್ತಿದ್ದೀರಿ. ಜೀವನ ಹೇಗಾದ್ರೂ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಪಡ್ತಾ ಇದ್ದೀರಿ. ನಿಮ್ದು ಇದೊಂಥರ ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ದು ಕರ್ಮ ಮೇಜರ್ ರೋಲ್ ಪ್ಲೇ ಆಗ್ತಾ ಇದೆ. ತುಂಬಾ ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಿ. ಇದೊಂಥರ ತುಂಬಾ ದೀರ್ಘಕಾಲ ಅಂದ್ರೆ ತುಂಬಾ ದಿವಸಗಳಿಂದ, ತುಂಬಾ ವರ್ಷಗಳಿಂದ ಈ ದುಃಖವನ್ನು ನೀವು ಅನುಭವಿಸ್ತಿರ್ಬೋದು. ನೋವು, ಹತಾಶೆ, ನೀವು ಒಬ್ಬರೇ ಇದ್ದೀರಿ, ನಿಮ್ಮನ್ನೆಲ್ಲ ಬಿಟ್ಟು ಹೋದ್ರು ಹಾಗಂತೇಳಿ ತುಂಬಾನೇ ಇದು ಒಂಥರ ಜೀವನದ ಜಂಜಾಟ ಅಂತಲೇ ಹೇಳ್ಬೋದು. ಈ ಜಂಜಾಟದಲ್ಲಿ ನೀವು ತುಂಬಾ ಸ್ಟಕ್ ಆಗಿ ಹೇಗೆ ಹೋಗ್ಬೇಕಂತ ಒದ್ದಾಡ್ತಿರ್ಬೋದು. ಸೊ ತುಂಬಾನೇ ಹೆದರಿಕೆ ಇದೆ, ನಿಮ್ಗೆ ಮೂವ್ ಆಗ್ಬೇಕಂತ ಗೊತ್ತಿಲ್ಲ. ಸೊ ಅದರಿಂದೆಲ್ಲ ನೀವು ಹೊರಗೆ ಬರ್ತಿದೀವಿ. ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ. ಇದು ನೀವು ಕರ್ಮ ಅಂದ್ರೆ ನೀವು ಹಿಂದಿನ ಜನ್ಮದ ಮಾಡಿದ ಕರ್ಮ ಇದ್ದಿರ್ಬೋದು. ಸೊ ಅದು ನಿಮ್ದು ಕರ್ಮ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ಕರ್ಮ ಕ್ಲಿಯರ್ ಇದು. ಈ ನೋವು, ಹತಾಶೆ, ದುಃಖ ಎಲ್ಲಾನು ಕಟ್ಟಿ ಹಾಕಿದ ಅನುಭವ ಇರ್ಬೋದು. ನಿಮಗೆ ಯಾವ ಕಡೆ ಹೋಗ್ಲಿಕ್ಕೂ ಆಗದೆ ಇದ್ದಿರ್ಬೋದು. ಅಂದ್ರೆ ನಿಂತಲ್ಲಿ ನೀವು ಸ್ಟಕ್, ಅಂದ್ರೆ ನೀವಿಲ್ಲಿ ತುಂಬಾ ಲೇಸಿ ಆಗಿರ್ಬೋದು, ಅಥವಾ ನೀವು ಯಾವುದೇ ಕೆಲಸ ಮಾಡದೇ ಇದ್ದಿರ್ಬೋದು, ಒಬ್ರೇ ಇದ್ದಿರ್ಬೋದು. ಸೊ ಅಂದ್ರೆ ನಿಮ್ಗೆ ಇಲ್ಲಿ ಹೇಗೆ ಮೂವ್ ಆಗ್ಬೇಕಂತಲೇ ಗೊತ್ತಿಲ್ಲ. ನಿಮ್ಗೆ ಇಲ್ಲಿ ಬೆನ್ನ ಹಿಂದೆ ಮೋಸ ಆಗಿದೆ, ಅಥವಾ ನೀವು ಎಲ್ಲಾನು ಎಟ್ ಎ ಟೈಮ್ ಮಾಡ್ಬೇಕು. ಒಂದ್ಸಲ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲ ಮಾಡ್ಬೇಕು ಅಂತೇಳಿ, ಮತ್ತೊಂದ್ಸಲ ಏನು ಬೇಡ ನಂಗೆ ಹೀಗೆ ಇದ್ರೆ ಸಾಕು ಅಂತ ಅನಿಸ್ತಿರ್ಬೋದು. ಸೊ ಇದೆಲ್ಲ ನಿಮ್ದು ಒಂದು ಕರ್ಮ ಕ್ಲಿಯರ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೊ ಆ ಸ್ಟ್ರಗಲ್, ನಿಮ್ಮ ಏನು ಜಂಜಾಟ ಕೊನೆಗೊಳ್ತಾ ಇದೆ. ಇದು ಮೇಜರ್ ಎಂಡ್, ಡೆಡ್ ಎಂಡ್ ಆಗ್ತಾ ಇದೆ. ನಿಮ್ಗೊಂದು ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ಯೂನಿವರ್ಸ್. ಒಂದು ಭರವಸೆ, ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಬರ್ತಾ ಇದೆ. ತುಂಬಾ ನೀವೊಂಥರ ಒಂದು ಕಿಂಗ್ ರೋಲಿಗೆ ಬರೋದು. ನಿಮ್ಮ ಲೈಫ್ ಒಂಥರ ಚೇಂಜ್ ಆಗ್ತಾ ಇದೆ. ನೀವೊಂಥರ ತುಂಬಾ ಸ್ಟ್ರಿಕ್ಟ್ ಪರ್ಸನ್ ಇರ್ಬೋದು. ನಿಮ್ಗೆ ತುಂಬಾ ಶಾಸ್ತ್ರ ಸಂಪ್ರದಾಯ ಇಷ್ಟ ಇದ್ದಿರ್ಬೋದು. ಸೊ ಅದ್ರ ಮೇಲೆ ನಿಮ್ಗೆ ತುಂಬಾನೇ ನಂಬಿಕೆ ಇದೆ. ನೀವು ತುಂಬಾ ಶಾರ್ಪ್ ಮೈಂಡೆಡ್ ಪರ್ಸನ್ ಇರ್ಬೋದು. ಸೊ ಇಲ್ಲಿ ರಿನ್ಯೂವಲ್ ಎನರ್ಜಿ ಇದೆ. ನಿಮ್ಮನ್ನ ನೀವು ರಿನ್ಯೂವಲ್ ಮಾಡ್ಕೊಳ್ತಿದ್ದೀರಿ. ನೋವಿನ ದುಃಖದಿಂದ ಹೊರಬಂದು ನೀವು ನಿಮ್ಮ ಬಾಡಿ, ಮೈಂಡ್ ಅಂಡ್ ಸೋಲ್ ಒಂದು ಅಲೈನ್ಮೆಂಟ್ ಗೆ ಬರ್ತಾ ಇದೆ. ಒಂದು ಭರವಸೆ ಬರ್ತಾ ಇದೆ. ಭರವಸೆ ಕಳ್ಕೊಂಡಿರೋದು ನೀವು ಮತ್ತೆ ಭರವಸೆ ಪಡಿತಾ ಇದ್ದೀರಿ ನಿಮ್ಮ ಜೀವನದಲ್ಲಿ. ಸ್ಟಾರ್, ನಿಮ್ಮ ಜೀವನದಲ್ಲಿ ಒಂದು ಈಗ ಏನು ನಿಮ್ದು ದಶಾಭುಕ್ತಿ ನಡೀತಿದ್ಯಾ, ಆ ದಶಾಭುಕ್ತಿಗಳು ಮುಗ್ದು ನಿಮ್ದೊಂದು ಹೊಸ ದಶಾಭುಕ್ತಿಗಳು ಸ್ಟಾರ್ಟ್ ಆಗ್ಬೋದು. ನಿಮ್ಮ ಸ್ಟಾರ್ ಚೇಂಜ್ ಆಗ್ಬೋದು. ಇಲ್ಲಿ
ಇದು ನಿಮ್ದು ಫ್ಯಾಮಿಲಿ ಇರ್ಬೋದು ಅಥವಾ ಕೆರಿಯರ್ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಅದ್ರ ಮೇಲೆ ನೀವು ತುಂಬಾನೇ ವರ್ಕ್ ಮಾಡ್ತಿದ್ದೀರಿ, ಫೈನಾನ್ಸ್ ಇರ್ಬೋದು, ನೀವು ವರ್ಕೋಹಾಲಿಕ್ ಇದ್ದಿರ್ಬೋದು. ಸೊ ಈಗ ನಿಮ್ಗೊಂದು ಕ್ಲಾರಿಟಿ ಬರ್ತಾ ಇದೆ ಇದ್ರ ಮೇಲೆ, ಅಂದ್ರೆ ಈ ರಿಲೇಶನ್ಶಿಪ್ ಇರ್ಬೋದು, ವರ್ಕಿಂಗ್ ಇರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು. ಇಷ್ಟ ತನಕ ಕ್ಲಾರಿಟಿ ಇಲ್ದೆ ಇದ್ದಿರ್ಬೋದು, ಈಗ ನಿಮ್ಗೆ ಇದ್ರ ಬಗ್ಗೆ ಕ್ಲಾರಿಟಿ ಬರ್ತಾ ಇದೆ. ನೀವು ತುಂಬಾ ಅಂದ್ರೆ ಈ ಹಿಂದೆ ತುಂಬಾ ಇಮೋಷನಲ್ ಆಗಿದ್ದಿರ್ಬೋದು, ಇನ್ನು ಮುಂದೆ ನೀವು ಲಾಜಿಕ್ ಆಗಿ ಯೋಚನೆ ಮಾಡ್ತೀರಿ. ನಿಮ್ಗೆ ಇದು ಫ್ಯಾಮಿಲಿ ವಿಷಯದಲ್ಲಿ ಇದ್ದಿರ್ಬೋದು, ಮಕ್ಕಳ ವಿಷಯದಲ್ಲಿ ಇದ್ದಿರ್ಬೋದು, ಅಥವಾ ಗಂಡ ಹೆಂಡತಿ ವಿಷಯದಲ್ಲಿ ಇದ್ದಿರ್ಬೋದು. ಇದು ನಿಮ್ಗೆ ತುಂಬಾ ಬರ್ಡನ್ ಅಂತ ಅನಿಸ್ತಿರ್ಬೋದು, ತುಂಬಾ ಹೊರೆ ಅಂತ ಹೇಳಿ. ಅಂದ್ರೆ ಎಷ್ಟು ನಾನು ಇದ್ರ ಮೇಲೆ ಅಂದ್ರೆ ಸ್ಟ್ರಗಲ್ ಮಾಡ್ಲಿ, ಫ್ಯಾಮಿಲಿ ಅಥವಾ ಈ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿ ಅಂತ ಅನಿಸ್ತಾ ಇದ್ದಿರ್ಬೋದು ನಿಮ್ಗೆ. ಇದೆಲ್ಲ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ, ಅಂದ್ರೆ ಈ ಸ್ಟ್ರಗಲ್ ಎಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ. ಈಗ ನಿಮ್ಗೆ ಚಾಯ್ಸ್ ಇದ್ದಿರ್ಬೋದು ಅಥವಾ ಕನ್ಫ್ಯೂಷನ್ ಇದ್ದಿರ್ಬೋದು, ಹೇಗೆ ಮೂವ್ ಆಗ್ಬೇಕು ಅಂತ ಹೇಳಿ. ಕೆಲವರಾದ್ರೆ ನೀವು ತುಂಬಾ ಫಾಸ್ಟ್ ಆಗಿ ಎಲ್ಲಾನು ಮಾಡ್ತಿರ್ಬೋದು. ನೀವೀಗ ಹೀಲ್ ಆಗ್ತಿದ್ದೀರಿ, ಅಂದ್ರೆ ತುಂಬಾ ದುಃಖದ ದಿನಗಳು ಇದ್ದಿರ್ಬೋದು ಈ ಹಿಂದೆ ನಿಮ್ಗೆ. ಸೊ ಇದೆಲ್ಲ ದುಃಖದ ದಿನಗಳು ಕೊನೆಗೊಂಡು ಒಳ್ಳೆಯ ದಿನಗಳು ಬಂದೇ ಬರ್ತವೆ ನಿಮ್ಮ ಜೀವನದಲ್ಲಿ. ಸೊ ಇದೇ ನಿಮ್ದು ಆಂಗ್ಸೈಟಿ, ಡಿಪ್ರೆಷನ್, ಹೋಪ್ಲೆಸ್ ಎನರ್ಜಿ ಎಂಡ್ ಆಗ್ತಿದೆ. ಫೈಲ್ ನಂಬರ್ 2. ನಿಮ್ಗೆ ಮಹಾದೇವರ ಕಡೆಯಿಂದ ಮೆಸೇಜ್ ತೆಗೆತಿದ್ದೇನೆ. ಫೈಲ್ ನಂಬರ್ 2. Bull Nandi, attain success through spiritual pursuit and patience. Bhairav, dispelling fear and overcoming adversity. Overburdened, say no and release burden. Bottom of the deck, Trishul, trident, the power. ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ, ಓವರ್ ಬರ್ಡನ್ ಇರ್ಬೋದು ನಿಮ್ಗೆ ಜೀವನದಲ್ಲಿ. ನೀವು ತುಂಬಾ ಬರ್ಡನ್ ತಕೊಂಡು ಹೋಗಿರ್ಬೋದು ಎಲ್ಲವನ್ನು. ಅಂದ್ರೆ ಇದು ನಂದು ಧರ್ಮ ಅಥವಾ ಏನೋ ಮಾಡ್ಬೇಕು ಅಂತ ಹೇಳಿ ನೀವು ಟೂ ಮಚ್ ತಕೊಂಡು ನೀವು ಹೋಗ್ತಾ ಇದ್ದಿರ್ಬೋದು. ಅಂದ್ರೆ ಎಲ್ಲವೂ ನಾನ್ ಹೇಳಿದಾಗೆ ಆಗ್ಬೇಕು, ಎಲ್ಲವನ್ನು ಕರೆಕ್ಟ್ ಆಗಿ ಮಾಡ್ಬೇಕು, ಇದಕ್ಕೆ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿ. ಸೊ ಇದು ನಿಮ್ಮ ಜೀವನದಲ್ಲಿ ಓವರ್ ಬರ್ಡನ್ ಆಗಿದೆ, ಟೂ ಮಚ್ ನೀವು ತಕೊಂಡು ಹೋಗ್ತಾ ಇದ್ದೀರಿ. ಸೊ ಅದಕ್ಕೆಲ್ಲ ನೋ ಹೇಳಿ ಬರ್ಡನ್ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಜವಾಬ್ದಾರಿ ನಿಮ್ಗೆ ಜಾಸ್ತಿ ಇರ್ಬೋದು ನಿಮ್ಮ ಲೈಫ್ ಅಲ್ಲಿ. ಸೊ ಅದನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರ ಏನು ರಿಸಲ್ಟ್, ಅದರ ಪ್ರತಿಫಲ ಏನು ಸಿಗ್ತದೆ ಅಂತ ಹೇಳಿ ಯೋಚನೆ ಮಾಡ್ಬೇಡಿ. ಎಲ್ಲರಿಗೂ ನೀವು ಒಳ್ಳೇದ್ ಮಾಡ್ಬೇಕು ಅಥವಾ ಎಲ್ಲರೂ ನನ್ನವರು, ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬೇಕು, ಏನೋ ನಿಮ್ಮ ಮನಸ್ಸಲ್ಲಿ ಇದ್ದಿರ್ಬೋದು. ಅದರ ಪರಿಣಾಮ ಓವರ್ ಬರ್ಡನ್, ಅದಕ್ಕೆ ನೋ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. ಬರ್ಡನ್ ರಿಲೀಸ್ ಮಾಡ್ಬೇಕು ಅಂತ ಹೇಳಿ. ಇಲ್ಲಿ ಭೈರವ ಬಂದಿದ್ದಾರೆ, ನೀವು ಕಾಲ ಭೈರವನನ್ನು ಆರಾಧನೆ ಮಾಡ್ತಿರ್ಬೋದು ಅಥವಾ ಭೈರವನ್ನು. ಸೊ ನಿಮ್ಗೆ ಹೆದರಿಕೆ ಇರ್ಬೋದು ಇಲ್ಲಿ. ಇಲ್ಲಿ ಅಂದ್ರೆ ಮುಂದೇನಾಗ್ತದೆ ಏನೋ, ನಾನ್ ಹೇಗೆ ಮೂವ್ ಆಗ್ಬೋದು, ಮುಂದೆ ಏನಾದ್ರೂ ಸಮಸ್ಯೆ ಆದ್ರೆ ಅಥವಾ ನಿಮ್ಮ ಬಗ್ಗೆ ನಿಮ್ಗೆ ಹೆದರಿಕೆ ಇರ್ಬೋದು. ಸೊ ಅದನ್ನೆಲ್ಲ ನೀವು ರಿಲೀಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ತುಂಬಾನೇ ಹೆದರಿಕೆ ಇದೆ ನಿಮ್ಗೆ ಇಲ್ಲಿ ಮುಂದೆ ಮೂವ್ ಆಗ್ಲಿಕ್ಕೆ. ನೀವು ತುಂಬಾ ತಾಳ್ಮೆಯಿಂದ ಮತ್ತು ದೇವರ ಆರಾಧನೆ ಮಾಡುವುದರಿಂದ ನಿಮ್ಗೆ ಸಕ್ಸಸ್ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ತುಂಬಾ ತಾಳ್ಮೆಯಿಂದ ನೀವು ಮುಂದೆ ಹೋಗ್ಬೇಕು, ಸ್ಪಿರಿಚುವಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ ಪವರ್ ಬಂದಿದೆ, ತ್ರಿಶೂಲ ಬಂದಿದೆ. ಇದು ಇಲ್ಯೂಷನ್ ಮತ್ತೆ ಈಗೋ ಇರ್ಬೋದು. ನಿಮ್ಗೇನೋ ನೀವ್ ಯಾವ್ದೋ ಒಂದು ಭ್ರಮೆಯಲ್ಲಿ ಬದುಕ್ತಿರ್ಬೋದು. ಅಂದ್ರೆ ಎಲ್ರು ನನ್ನವರು, ಎಲ್ಲರನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಥವಾ ನಾನೇ ಎಲ್ಲರನ್ನು ನೋಡ್ಕೋದು, ಒಂದು ಈಗೋ ಇರ್ಬೋದು. ನಿಮ್ಗೇನಾದ್ರೂ ಒಂದು ಅಹಂ ಇರ್ಬೋದು. ಸೊ ಅದೆಲ್ಲವನ್ನು ನೀವು ಬ್ರೇಕ್ ಫ್ರೀ ಮಾಡ್ಬೇಕು, ಅದರಿಂದ ನೀವು ಹೊರಗ್ ಬರ್ಬೇಕು ಅಂತ ಹೇಳ್ತಿದ್ದಾರೆ, ಭ್ರಮೆ ಮತ್ತೆ ಈ ಅಹಂ ಇಂದ. ಸೊ ಇದು ನಿಮ್ಮ ಜೀವನದಲ್ಲಿ ಒಂದು ಅಂದ್ರೆ ಇದು ಈ ಭ್ರಮೆ ಮತ್ತೆ ಏನ್ ಅಹಂ ಇರ್ತದ,
ಇದು ನೀವು ಮುಂದೆ ಜ್ಞಾನ ತಗೊಳ್ಳೋದಕ್ಕೆ ಅಥವಾ ನಿಮ್ಗೆ ಏನಾದ್ರೂ ವಿಸ್ಡಮ್ ಇರ್ಬೋದು, ಅದಕ್ಕೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ತರ್ತದೆ. ಸೊ ಇಲ್ಲಿ ನೀವು ಹೇಳ್ತಿದ್ದಾರೆ ನೀವು ವಿಸ್ಡಮ್ ತಗೊಳ್ಬೇಕು, ಒಂದು ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಎಂಬ್ರೇಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಹೇಳ್ತಿದ್ದಾರೆ ಫೈಲ್ ನಂಬರ್ 2. ನೀವು ದೇವರ ಕಡೆ ಜಾಸ್ತಿ ನೋಡದೇ ಇದ್ದಿರ್ಬೋದು ಈ ನಿಮ್ಮ ಬರ್ಡನ್ ಇಂದಾಗಿ. ಸೊ ನೀವು ದೇವರ ಕಡೆ ನೋಡ್ಬೇಕು ಅಂತ ಇಲ್ಲಿ ನಿಮ್ಗೆ ಮೆಸೇಜ್ ಬರ್ತಾ ಇದೆ. ನೀವು ಅದರ ವಿಸ್ಡಮ್ ತಗೋಬೇಕು, ಸ್ಪಿರಿಚುವಲ್ ಆಗ್ಬೇಕು ಅಂತ, ಪೇಶನ್ಸ್ ಇರ್ಬೇಕು ಅಂತ ಹೇಳಿ. ದೇವರನ್ನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಸಿಗ್ಬೋದು, ಅಥವಾ ನಿಮ್ಗೆ ದೇವರು ದಾರಿ ತೋರಿಸ್ಬೋದು ಇಲ್ಲಿ. ಎಸ್ ಅಂತ ಹೇಳಿ ಬಂದಿದೆ ನಿಮ್ಗೆ. ವಾವ್, ಬಿಗ್ ಹ್ಯಾಪಿ ಚೇಂಜಸ್ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಕಾಂಪ್ರಮೈಸ್ ಇದು ನಿಮ್ಗೆ ಎಸ್ ಅಂತ ಹೇಳಿ ಬಂದಿದೆ. ನೀವೇನಾದ್ರೂ ಕ್ವಶನ್ ಕೇಳ್ತಿದ್ರೆ ಅದಕ್ಕೆ ಎಸ್, ಅಥವಾ ನೀವೇನಾದ್ರೂ ನಾ ಇದೆಲ್ಲ ರಿಲೀಸ್ ಮಾಡಿ ದೇವರ ಕಡೆ ನೋಡಿದ್ರೆ ನನಗೆ ಒಳ್ಳೇದಾಗ್ತದೆ ಅಂತ ನೀವು ಕ್ವಶನ್ ಕೇಳಿರ್ಬೋದು ಇಲ್ಲಿ. ಸೊ ಅದಕ್ಕೂ ಎಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರುದಿದೆ ಅಂತ ಹೇಳ್ತಿದ್ದಾರೆ ವಿದಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಇದು 2 ವಾರ ಇರ್ಬೋದು ಅಥವಾ 1 ವಾರದೊಳಗೆ ಇದ್ದಿರ್ಬೋದು. ಈ ಚೇಂಜಸ್ ಎಲ್ಲ ನಿಮ್ಮಲ್ಲಿ ನೀವು ಸ್ಪಿರಿಚುವಲ್ ಆಗ್ತೀರಿ ಅಂತ ಹೇಳ್ತಿದ್ದಾರೆ. ನೀವು ಸ್ಪಿರಿಚುವಲ್ ಆಗಿ ಮುಂದೇನೋ ಸಾಧನೆ ಮಾಡ್ಲಿಕ್ಕೆ ಇರ್ಬೋದು. ಸೊ ಒಂದು ಪವರ್ ಬಂದಿದೆ ಇಲ್ಲಿ, ತ್ರಿಶೂಲ ಬಂದಿದೆ. ಸೊ ಬಾಡಿ, ಮೈಂಡ್ ಅಂಡ್ ಸೋಲ್ ನಿಮ್ದು ಅಲೈನ್ಮೆಂಟ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನೀವು ಈ ಸಂಸಾರದ ಜಂಜಾಟದಲ್ಲಿ ಅಥವಾ ಸಂಸಾರದ ಬಂಧನದಲ್ಲಿ ನೀವು ಮುಳುಗಿ ಒದ್ದಾಡ್ತಿರ್ಬೋದು. ನೀವು ಸ್ಪಿರಿಚುವಲ್ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ಚೇಂಜಸ್ ಬರ್ತದೆ. ಇದು 2 ವಾರ 4 ವಾರ ಇರ್ಬೋದು, ಅಥವಾ ನಿಮ್ಮ ಎನರ್ಜಿ ಮೇಲೆ ಇರ್ತದೆ. ಆದಷ್ಟು ಬೇಗನೆ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಾರೆ ನಿಮ್ಮ ಜೀವನದಲ್ಲಿ. ಅಂದ್ರೆ ಒಂದೇ ಅಲ್ಲ, ಇದು ನಿಮ್ ಜೀವನದಲ್ಲಿ ತಕೊಳ್ಬೇಕು. ಸೊ ಹೀಗೂ ಒಂದು ಜೀವನ ಇದೆ. ಕೆಲವೊಮ್ಮೆ ಈ ಸಂಸಾರ ಬಂಧನದಿಂದ ಹೊರಗೆ ಬಂದು ಸ್ಪಿರಿಚುವಾಲಿಟಿ ಕಡೆ ನೋಡೋದಂದ್ರೆ ತುಂಬಾ ಕಷ್ಟನೇ ಆಗ್ತದೆ. ಸೊ ನೀವು 2 ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಎಲ್ಲವೂ ನಾವು ಅನ್ಕೊಂಡಾಗೆ ಯಾವತ್ತೂ ಆಗುದಿಲ್ಲ, ಎಲ್ಲವೂ ದೇವರ ಇಚ್ಛೆಯಂತೆ ಆಗ್ತದೆ. ಸೊ ನೀವು ಎಲ್ಲಾನು ದೇವ್ರ ನಂಗೆ ಒಳ್ಳೇದೇ ಮಾಡ್ತಿದ್ದೇನೆ, ನಾನ್ ದೇವರನ್ನ ನಂಬಿ ಮುಂದೆ ಸಾಕ್ತೇನೆ ಅಂತ ಹೇಳಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಾರೆ. ಕಾಂಪ್ರಮೈಸ್ ಆಗ್ಬೇಕು ನಿಮ್ ಜೀವನದಲ್ಲಿ ಅಂತ ಹೇಳಿ. ಸೊ ಆ ಭಯ ಬಿಟ್ಟು ಬಿಡಿ, ಏನಾಗ್ತದೆ ಏನು ನನ್ನ ಜೀವನದಲ್ಲಿ ಅಂತ ಹೇಳಿ. ಆ ಭಯ ಬಿಟ್ಟು ನೀವು ದೇವರ ಕಡೆ ನೋಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಫೈಲ್ ನಂಬರ್ 2. ತುಂಬಾ ಸ್ಪಿರಿಚುವಲ್ ಬಗ್ಗೆನೆ ಬಂದಿದೆ ನಿಮ್ದು. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿಗೆ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ್ದು ಫುಲ್ ಸ್ಟಾಪ್, ಪೂರ್ಣ ವಿರಾಮ ಅಥವಾ ಡೆಡ್ ಎಂಡ್. ಇದು ಜನರಲ್ ರೀಡಿಂಗ್ ಎಸ್ಸಿ ಗೈಡೆನ್ಸ್ ಆಗಿ ತಕೊಳ್ಳಿ. ಫೈಲ್ ನಂಬರ್ 3. ಸ್ಟ್ರೆಂತ್, 6 of Wands, Four of Wands, ಈ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಸ್ಟ್ರೆಂತ್ ಇಲ್ಲ, ಅಂದ್ರೆ ಮುಂದೆ ಸಾಗ್ಲಿಕ್ಕೆ ನಿಮ್ಗೆ ಧೈರ್ಯ ಇಲ್ಲ. ನಿಮ್ಗೆ ದೇವರ ಬಗ್ಗೆ ನಿಮ್ಗೆ ತುಂಬಾ ನಂಬಿಕೆ ಇದೆ, ನಿಮ್ಗೆ ದೇವರ ಬಗ್ಗೆ ಗೊತ್ತು ಇದೆ. ಆದ್ರೆ ಏನೋ ಒಂದು ಮನಸ್ಸಲ್ಲಿ ಹೆದರಿಕೆ, ನಿಮ್ಗೆ ಮುಂದೆ ಹೋಗ್ಬೇಕಾ ಬೇಡವಾ. ನಿಮ್ಮಲ್ಲಿ ನೀವು ಫೈರ್ ಸೈನ್ಸ್ ಇದ್ದಾರೆ ಕೆಲವರು, ನಿಮ್ಗೆ ದೇವರ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಗೆ ಅಂದ್ರೆ ನಿಮ್ಮ ಹತ್ರ ಪವರ್ ಇದೆ. ಆದ್ರೆ ನೀವು ಮಾತ್ರ ನನ್ನಲ್ಲಿ ಏನು ಪವರ್ ಇಲ್ಲ, ಅಥವಾ ಮುಂದೆ ಹೋಗ್ಲಿಕ್ಕೆ ನೀವು ಮೀನಮೇಷ ಎಣಿಸ್ತಿರ್ಬೋದು ಹೋಗ್ಬೇಕಾ ಬೇಡವಾ ಅಂತ ಹೇಳಿ. ಸೊ ಇದು ನಿಮ್ ಜೀವನದಲ್ಲಿ ಎಂಡ್ ಆಗ್ತಿದೆ ಇಲ್ಲಿ. ಅಂದ್ರೆ ನೀವು ಇಷ್ಟ ತನಕ ನೀವು ವೇಟಿಂಗ್ ಎನರ್ಜಿಯಲ್ಲಿ ಇದ್ದೀರಿ. ಇದೇನಾದ್ರೂ ನೀವು ಇದು ಮದುವೆ ವಿಷಯದಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ ವಿಷಯದಲ್ಲಿ ಇರ್ಬೋದು, ಮನೆ ಕಟ್ಟೋ ವಿಷಯದಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ಜಾಬ್ ಇದ್ದಿರ್ಬೋದು. ಸೊ ಇಲ್ಲಿ ನೀವು ಹೋಗ್ಬೇಕಾ ಬೇಡವಾ, ನಾನು ಈ ಆಕ್ಷನ್ ತಗೊಳ್ಬೇಕಾ ಬೇಡವಾ, ಸ್ಟ್ರೆಂತ್ ಇಲ್ಲ ನಿಮ್ಗೆ, ಏನೋ ಒಂದು ಹೆದರಿಕೆ ಇದ್ದಿರ್ಬೋದು. ಸೊ ನೀವು ಆಕ್ಷನ್ ತಗೊಳ್ಳೋರಿದ್ದೀರಿ, ನೀವು ಮುಂದೆ ಮೂವ್ ಆಗೋರಿದ್ದೀರಿ, ಫ್ಯೂಚರ್ ಕಡೆ ನೋಡೋರಿದ್ದೀರಿ ಅಂತ ಹೇಳಿ ನಿಮ್ದು ಇಲ್ಲಿ ಒಂದು ಜರ್ನಿ ಸ್ಟಾರ್ಟ್ ಆಗೋದ್ರಲ್ಲಿದೆ. ಒಂದು ಲೈಫ್ ಜರ್ನಿ ಇರ್ಬೋದು, ಇದು ಒಂದು ಸಕ್ಸಸ್ಫುಲ್ ಜರ್ನಿ ಸ್ಟಾರ್ಟ್ ಆಗ್ತದೆ ನಿಮ್ದು. ನೀವು ಫ್ಯೂಚರ್ ಕಡೆ ನೋಡೋರಿದ್ದೀರಿ. ಏನು ಅಂತ ಹೇಳಿ ಕ್ಲಾರಿಫೈ ಮಾಡುವ. ನಿಮ್ಗೆ ಈ ಒಂದು ನಿರ್ಧಾರ ತಕೊಳ್ಳಿಕ್ಕೆ ಇಲ್ಲಿ ತುಂಬಾನೇ ನಿಮ್ಗೆ ಕನ್ಫ್ಯೂಷನ್,
ನಿಮ್ಗೆ ಇಲ್ಲಿ ಚಾಯ್ಸ್ ಇದೆ ಎರಡು, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು. ತುಂಬಾ ದಿವಸಗಳಿಂದ ಆಲೋಚನೆ ಮಾಡ್ತಿದ್ದೀರಿ, ಹೀಲ್ ಆಗ್ತಿರ್ಬೋದು ನೀವು, ಅಥವಾ ಆಕ್ಷನ್ ತಗೊಳ್ಳದೆ ಇದ್ದಿರ್ಬೋದು. ಇಲ್ಲಿ ಆಕ್ಷನ್ ಓರಿಯೆಂಟೆಡ್ ಇಲ್ಲ, ಅಂದ್ರೆ ಈ ಹಿಂದೆ ಆದ ನಿಮ್ಮ ನೋವಿನಿಂದಾಗಿ ನಿಮ್ಗಿಲ್ಲಿ ತುಂಬಾ ಏನ್ ಹೇಳ್ತಾರೆ, ತುಂಬಾ ಕನ್ಫ್ಯೂಷನ್, ಯಾವ ಕಡೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಎರಡು ಮೇಜರ್ ಕಾರ್ಡ್ ಬಂದಿದೆ. ಇಲ್ಲಿ ನಿಮ್ಮ ಲೈಫ್ ಒಂದು, ಇಲ್ಲಿ ಏನ್ ಹೇಳ್ತಾರೆ, ಒಂದು ಲಕ್ ಬರ್ತಾ ಇದೆ, ನಿಮ್ದು ಫಾರ್ಚೂನ್ ಚೇಂಜ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಸೊ ಹೇಗಂತ ಹೇಳಿದ್ರೆ, ಇದು ನೀವು ಇವ್ರ ಜೊತೆ ಮದುವೆ ಇರ್ಬೋದು, ಒಂದು ವ್ಯಕ್ತಿ ಜೊತೆ ನೀವು ಮದುವೆ ಆಗೋದಿರ್ಬೋದು, ಅಥವಾ ಈ ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು, ಲವ್ ಪಾರ್ಟ್ನರ್ ಇರ್ಬೋದು, ಅಥವಾ ಬಿಸಿನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಥವಾ ಇದು ನಿಮ್ಮ ಮಕ್ಕಳಿರ್ಬೋದು. ಈ ನೀವು ನಿಮ್ಮ ಮಕ್ಕಳ ಜೊತೆ ಮಾತಾಡೋದಿರ್ಬೋದು. ಇಲ್ಲಿ ಮಕ್ಕಳು ಇದ್ದಾರೆ, ಫ್ಯಾಮಿಲಿ ಮಕ್ಕಳು ಎಲ್ಲ ಇದ್ದಾರೆ. ಸೊ ತುಂಬಾ ನಂಬಿಕಸ್ತರು ಇವರು. ಇವ್ರ ಜೊತೆ ನೀವು ಮಾತಾಡ್ಬೇಕಾ ಬೇಡವಾ, ಅಂದ್ರೆ ಇವರನ್ನು ಹೋಗಿ ನೀವು ಮಾತಾಡಿಸ್ಬೇಕು. ಇಲ್ಲಿ ನೀವು ಅಂದ್ರೆ ಸ್ಟಕ್ ಎನರ್ಜಿಯಲ್ಲಿ ಇದ್ದೀರಿ, ನೀವು ಜರ್ನಿ ಮಾಡಿ ಇವರನ್ನು ಹೋಗಿ ಮಾತಾಡಿಸೋದಿರ್ತದೆ. ಆದ್ರೆ ತುಂಬಾ ಲಾಂಗ್ ಸಪರೇಷನ್ ಇದೆ ಇದು. ನೀವು ಅವರು ದೂರದಲ್ಲಿ ಇದ್ದಿರ್ಬೋದು, ಕಾಂಟ್ಯಾಕ್ಟ್ ಮಾಡದೇ ಇದ್ದಿರ್ಬೋದು, ಮಾತಾಡದೇ ಇದ್ದಿರ್ಬೋದು. ಹೀಲಿಂಗ್ ಆಗ್ತಾ ಇದ್ದೀರಿ, ನೀವು ಹೀಲಿಂಗ್ ತಗೊಳ್ತಾ ಇದ್ದೀರಿ. ಸೊ ಇಲ್ಲೊಂದು ಮೂವ್ಮೆಂಟ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಇಷ್ಟು ತನಕ ನೀವು ತುಂಬಾ ಅಂದ್ರೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ನಿಮ್ಗೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ನಿಮ್ಮ ಲೈಫ್ ಒಂಥರ ಚೇಂಜ್ ಆಗ್ತಿದೆ, 360 ಡಿಗ್ರಿ ಚೇಂಜ್ ಆಗ್ತಿದೆ. ವೀಲ್ ಆಫ್ ದ ಇಯರ್ ಬಂದಿದೆ. ಇದು ನಿಮ್ದು ಫಾರ್ಚೂನ್, ಲಕ್ ಚೇಂಜ್ ಆಗ್ತಾ ಇದೆ. ಇದು ಸ್ಟಾರ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಲೈಫ್ ಒಂಥರ ಇದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಸೊ ನೀವು ಅವ್ರ ಕಡೆ ಹೋಗಿ ನೀವು ಅವರನ್ನು ಮಾತಾಡಿಸುವವರಿದ್ದೀರಿ. ಇದೊಂಥರ ನಿಮ್ದು ಹೊಸ ಜರ್ನಿ ಅಂತಲೇ ಹೇಳ್ಬೋದು. ನೀವು ಅವರು ಸೇರಿ ಮ್ಯಾರೇಜ್ ಆಗ್ಬೋದು, ನಿಮ್ಗೆ ಮಕ್ಕಳಾಗ್ಬೋದು, ಅಥವಾ ನೀವು ಅವರು ಸೇರಿ ಒಂದು ಫ್ಯಾಮಿಲಿ ಮಾಡ್ಬೋದು. ಇದೊಂದು ಹೊಸ ಜರ್ನಿ, ಒಂದು ಏನ್ ಹೇಳ್ತಾರೆ, ತುಂಬಾ ಒಂದು ಶೈನಿಂಗ್ ಬ್ರೈಟ್ಫುಲ್ ಜರ್ನಿ. ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಅಂದ್ರೆ ಇದು ಮೇಜರ್ ಕಾರ್ಡ್, ತುಂಬಾ ಇಂಪಾರ್ಟೆಂಟ್ ಕಾರ್ಡ್. ಇದು ಹೊಸ ಜರ್ನಿ ನಿಮ್ದು, ತುಂಬಾ ವೆರಿ ಬ್ರೈಟ್ಫುಲ್ ಜರ್ನಿ ಸ್ಟಾರ್ಟ್ ಆಗೋದ್ರಿದೆ. ಈ ನಿಮ್ದು ಸಪರೇಷನ್ ವೈಟಿಂಗ್ ಏನಿದೆಯಾ, ಅಥವಾ ತುಂಬಾ ದಿವಸದಿಂದ ಕಾಯ್ತಾ ಇರೋದು, ಇದು ಕೊನೆಗೊಳ್ತಾ ಇದೆ. ಇವ್ರು ನಿಮ್ದು ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಎಕ್ಸ್ ಇರ್ಬೋದು, ಅಥವಾ ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಇವ್ರು ಪರಿಚಯದವರೇ ನಿಮ್ಗೆ. ಸೊ ಇಲ್ಲಿ ನಿಮ್ದೊಂದು ಕರ್ಮ ಕ್ಲಿಯರ್ ಆಗ್ತದೆ. ಇಷ್ಟು ದಿವಸ ನಿಮ್ದು ಒಂದು ಕರ್ಮ ಇದ್ದಿರ್ಬೋದು, ಇದು ಹಿಂದಿನ ಜನ್ಮದ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಒಬ್ರು ಕಾರ್ಮಿಕ್ ಪಾರ್ಟ್ನರ್ ಇರ್ಬೋದು. ಇವರು ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ಅಥವಾ ನಿಮ್ಮ ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಇವರು ನಿಮ್ಮ ಕೊಲೀಗ್ಸ್ ಇರ್ಬೋದು, ಅಥವಾ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು. ಯಾರೊಬ್ರು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅಂದ್ರೆ ನಿಮ್ಗಿಲ್ಲಿ ನಿಮ್ಮ ಕಾರ್ಮಿಕನ ಚಾಯ್ಸ್ ಮಾಡ್ಬೇಕು, ಅಥವಾ ಇವರನ್ನು ಚಾಯ್ಸ್ ಮಾಡ್ಬೇಕಂತ ಇತ್ತು. ಕಾರ್ಮಿಕ ಅಂದ್ರೆ ಇವರು ರಿಲೇಶನ್ಶಿಪ್ ಅಲ್ಲೇ ಬರ್ಬೇಕಂತಿಲ್ಲ, ಅಣ್ಣ ತಮ್ಮ ಸಹ ಇರ್ಬೋದು, ಯಾರು ಸಹ ಇದ್ದಿರ್ಬೋದು. ಸೊ ನಿಮ್ಗೆ ಕನ್ಫ್ಯೂಷನ್ ಇತ್ತು ಯಾರನ್ನ ಚಾಯ್ಸ್ ಮಾಡ್ಬೇಕು ಅಂತ ಹೇಳಿ. ಸೊ ಅಂದ್ರೆ ಇದೊಂಥರ ಕರ್ಮ, ನಿಮ್ಗೂ ಅವರಿಗೂ ಕರ್ಮ ಇತ್ತು. ಅವ್ರು ನಿಮ್ಗೆ ತುಂಬಾ ಮನಸ್ಸಿಗೆ ನೋವು ಮಾಡಿರ್ಬೋದು, ದುಃಖ ಮಾಡಿರ್ಬೋದು. ಮೇಜರ್ ಎಂಡ್ ಆಗ್ತಿದೆ ನಿಮ್ಮ ಲೈಫ್ ಅಲ್ಲಿ, ಒಂದು ಕಾರ್ಮಿಕ್ ಎಂಡ್. ನಿಮ್ಗೂ ಈ ಕಾರ್ಮಿಕ್ ಪಾರ್ಟ್ನರಿಗೂ ಮಕ್ಕಳಿದ್ದಾರೆ, ಅಥವಾ ನಿಮ್ಮ ಇನ್ನೊಂದು ಪಾರ್ಟ್ನರಿಗೂ ಅವರಿಗೂ ಮಕ್ಕಳಿರ್ಬೋದು. ಸೊ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ, ಈ ಪಾರ್ಟ್ನರಿಗೆ ಪ್ರಪೋಸ್ ಮಾಡ್ಬೇಕು, ಮಾತಾಡ್ಬೇಕು. ಸೊ ಅವ್ರು ತುಂಬಾ ಕ್ವೀನ್ ರೋಲ್ ಅಲ್ಲಿ ಇದ್ದಾರೆ. ನಿಮ್ಮ ಪಾರ್ಟ್ನರ್ ತುಂಬಾ ಕ್ವೀನ್ ರೋಲ್. ಇವರು ವಾಟರ್ ಸೈನ್ಸ್ ಇರ್ಬೋದು, ಕರ್ಕಾಟಕ, ವೃಶ್ಚಿಕ, ಮೀನ ಇದ್ದಿರ್ಬೋದು. ಸೊ ಇವ್ರ ಕಡೆ ನಿಮ್ಮ ಲಕ್ಷ್ಯ ಇದೆ. ಈಗ ನೀವು ಈ ಪಾರ್ಟ್ನರ್ ಇಂದಾಗಿ ಕಾರ್ಮಿಕ್ ನಿಮ್ದು ರಿಲೀಸ್ ಆಗೋದ್ರಿಂದ ತುಂಬಾ ನಿಮ್ಗೆ ಬರ್ಡನ್ ಅಥವಾ ತುಂಬಾ ಹೆವಿ ಅಂತ ಅನಿಸ್ತಿರ್ಬೋದು, ನಿಮ್ಗೆ ಆಕ್ಷನ್ ತಗೊಳ್ಳಿಕ್ ಆಗದೆ ಇದ್ದಿರ್ಬೋದು. ಆದ್ರೆ ನಿಮ್ಗೆ ಇಲ್ಲಿ ದೇವರ ಬ್ಲೆಸ್ಸಿಂಗ್ಸ್ ಇದೆ. ಈ ಜರ್ನಿಗೆ ನೀವು ಮುಂದೆ ಮೂವ್ ಆಗ್ತಿದ್ದೀರಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತದೆ. ಏನ್ ನಿಮ್ಗೆ ಕನ್ಫ್ಯೂಷನ್, ಸ್ಟಕ್ ಎನರ್ಜಿ ಇದೆಯಾ, ಅದು ಎಂಡ್ ಆಗ್ತಿದೆ. ಇದೊಂಥರ ಫುಲ್ ಸ್ಟಾಪ್, ನಿಮ್ಮ ಲೈಫ್ ಅಲ್ಲಿ ಫುಲ್ ಸ್ಟಾಪ್ ಅಂತಲೇ ಹೇಳ್ಬೋದು. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಿದೆ. ಫೈನಾನ್ಸ್ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಮ್ಯಾರೇಜ್ ಆಗ್ತದೆ. ಕೆಲವರಿಗೆ ಮ್ಯಾರೇಜ್ ಆಗಿ ಮಕ್ಕಳಾಗ್ಬೋದು, ನೀವು ಮ್ಯಾರೇಜ್ ಆಗ್ಬೋದು. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗೋದ್ರಲ್ಲಿದೆ.
ಮೆಜಿಷಿಯನ್ ರೋಲಿಗೆ ಬರುವವರಿದ್ದೀರಿ ನೀವು. ಇದು ಫಾಸ್ಟ್ ಮೂವ್ಮೆಂಟ್ ಇದೆ. 8 ದಿವಸ ಇರ್ಬೋದು, 8 ವಾರ ಇರ್ಬೋದು, ಅಥವಾ ನಿಮ್ಗೆ 8 ನಂಬರ್ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ನೀವು ಟ್ರಾವೆಲ್ ಮಾಡ್ಬೋದು, ಟ್ರಾವೆಲ್ ಮಾಡಿ ಅವರನ್ನು ಹೋಗಿ ಮಾತಾಡಿಸ್ಬೋದು, ಅಥವಾ ನೀವು ಅವ್ರ ಸೇರಿ ಟ್ರಾವೆಲ್ ಮಾಡ್ಬೋದು. ಕ್ಯಾರಿಯರ್ ಎಕ್ಸ್ಪಾನ್ಷನ್ ಇದೆ ಇಲ್ಲಿ. ಟ್ರಾನ್ಸ್ಫಾರ್ಮೇಶನ್ ಫೈಲ್ ನಂಬರ್ 3. ಜರ್ನಿನೂ ಇದೆ. ಜರ್ನಿ ಪ್ಲಸ್ ನಿಮ್ದೊಂದು ಸ್ಟಕ್ ಎನರ್ಜಿಯಿಂದ ನೀವು ಮೂವ್ ಆಗುವ ಇದ್ದೀರಿ. ಮಹಾದೇವನ ಕಡೆಯಿಂದ ನಿಮ್ಗೆ ಮೆಸೇಜ್ ತೆಗಿತಿದ್ದೇನೆ. ಫೈಲ್ ನಂಬರ್ 3 ಏನ್ ಮೆಸೇಜ್ ಇದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ಓವರ್ ಬರ್ಡನ್, ಸೇ ನೋ ಅಂಡ್ ರಿಲೀಸ್ ಬರ್ಡನ್. ನೀವು ತುಂಬಾ ಟೂ ಮಚ್ ತಕೊಂಡು ಮುಂದೆ ಸಾಕ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ರನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿಮ್ ಮನಸ್ಸಲ್ಲಿ ಇದ್ದಿರ್ಬೋದು. ಸೊ ಇದು ನಿಮ್ಗೆ ತುಂಬಾ ಓವರ್ ಬರ್ಡನ್ ಅಂತ ಅನಿಸ್ತಾ ಇದೆ. ಅದಕ್ಕೆ ನೀವು ನೋ ಹೇಳ್ಬೇಕು ಅಂತ ಹೇಳ್ತಾರೆ. ಬರ್ಡನ್ ರಿಲೀಸ್ ಮಾಡ್ಬೇಕು ಅಂತ ಹೇಳಿ. ಫೈಲ್ ನಂಬರ್ 2 ಬಂದಿತ್ತು. ಆದಿಶಕ್ತಿ, ಎಂಬ್ರೇಸಿಂಗ್ ದ ರಿಯಲ್ಮ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಇಲ್ಲಿ ನಿಮ್ಗೆ ಆದಿಶಕ್ತಿ ಬಂದಿದ್ದಾರೆ. ಕೆಲವರಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಮಹಾದೇವನ ಜೊತೆ ಆದಿಶಕ್ತಿ ಬಂದಿದೆ. ಇನ್ನೊಂದು, ನೀವು ಹೊಸ ಜಗತ್ತಿಗೆ ಕಾಲಿಡ್ಬೇಕು ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೊಸ ಪಾಸಿಬಿಲಿಟೀಸ್ ಇದೆ. ಸೊ ನಿಮ್ಮ ಸೋಲ್ಮೇಟ್ ಜೊತೆ ನೀವು ಆ ಜಗತ್ತಿಗೆ ಕಾಲಿಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಎಂಬ್ರೇಸ್ ದ ಫ್ರೀಡಮ್ ಟು ಸೀಕ್ ಅಡ್ವೈಸ್ ಅಂಡ್ ರಿಸೀವ್ ಸಪೋರ್ಟ್ ಫ್ರಮ್ ಯುವರ್ ಸ್ಪೌಸ್ ಅಥವಾ ಪಾರ್ಟ್ನರ್. ನೀವು ನಿಮ್ಮ ಸ್ಪೌಸ್ ಅಥವಾ ಪಾರ್ಟ್ನರ್ ಅವ್ರ ಜೊತೆ ನೀವು ಹೊಸ ಜಗತ್ತಿಗೆ ಕಾಲಿಡ್ಬೇಕು, ಹೊಸದು ಸ್ಟಾರ್ಟ್ ಮಾಡ್ಬೇಕು. ಸೊ ಅವರಿಂದ ನಿಮ್ಗೆ ಸಪೋರ್ಟ್ ಮತ್ತೆ ಗೈಡೆನ್ಸ್ ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಶಿವಶಕ್ತಿ, ಆದಿಯೋಗಿ, ಎಂಬಾರ್ಕಿಂಗ್ ಆನ್ ದ ಪಾತ್ ಆಫ್ ಯೋಗ. ಇಲ್ಲಿ ನೀವು ಯೋಗ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಮೆಡಿಟೇಷನ್ ಮಾಡ್ಬೇಕು, ಅದ್ರ ಜೊತೆ ಯೋಗನು ಪ್ರಾಣಾಯಾಮ ಎಲ್ಲ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಯೋಗದ ಇದು ಒರಿಜಿನೇಟರ್ ಏನಂತ ಹೇಳಿದ್ರೆ, ರಿವರ್ಡ್ ಒರಿಜಿನೇಟರ್ ಆದಿಯೋಗಿ ಶಿವ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ನಿಮ್ಮ ಜರ್ನಿಗೆ ಇದು ತುಂಬಾ ಇಂಪಾರ್ಟೆಂಟ್ ಯೋಗ. ಫಿಸಿಕಲ್, ಮೆಂಟಲ್ ಮತ್ತೆ ಸ್ಪಿರಿಚುವಲ್ ವೆಲ್ ಬೀಯಿಂಗ್. ಯೋಗ ಮಾಡೋದ್ರಿಂದ ಬಾಡಿ, ಮೈಂಡ್ ಅಂಡ್ ಸೋಲ್ ಒಂದು ಅಲೈನ್ಮೆಂಟ್ ಗೆ ಬರ್ತದೆ ಅಂತ ಹೇಳ್ತಿದ್ದಾರೆ. ವಾವ್, ಡಮರು, ಚೇಂಜ್. Prepare yourself for the imminent winds of change, knowing that it may bring both favorable and unfavorable outcome, but it is an inescapable reality. ನೀವು ಪ್ರಿಪೇರ್ ಆಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಮಹಾದೇವನ ಡಮರು ಬಂದು ನಿಮ್ಗೊಂದು ಸೌಂಡ್ ಮಾಡಿಸ್ತಿದೆ. ಅಂದ್ರ ಎಲ್ಲಾ ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಈಗೇನಿತ್ತ ಎಲ್ಲಾ ನಿಮ್ಮ ಒಂದು ಗ್ರಹಗತಿಗಳು ನಿಮ್ದು ಸ್ಟಾರ್ ಚೇಂಜ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದು ಇಮ್ಮಿನೆಂಟ್ ವಿನ್ಸ್ ಆಫ್ ಚೇಂಜ್ ಅಂತ ಹೇಳ್ತಾರೆ. ಇದು ನಿಮ್ಮ ಜೀವನದಲ್ಲಿ ಸಡನ್ ಶಿಫ್ಟ್ ಆಗ್ತದೆ. ಯಾವುದು ಅಂದ್ರೆ ಸ್ವಿಫ್ಟ್ ಚೇಂಜ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಿಫ್ಟ್ ಚೇಂಜ್ ಅಂತ ಹೇಳಿದ್ರೆ, ಈಗ ನೀವು ಹೇಗಿದ್ದೀರಾ, ಈಗ ನಿಮ್ಮ ಲೈಫ್ ಒಂಥರ ತುಂಬಾ ಸ್ಲೋ ಹೋಗ್ತಾ ಇರ್ಬೋದು. ನೀವು ಕಣ್ಣು ರೆಪ್ಪೆ ತೆಗೆದು ಬಿಡುವಷ್ಟರಲ್ಲಿ ನಿಮ್ಮ ಲೈಫ್ ಒಂಥರ ಬೇರೇನೋ ಚೇಂಜ್ ಆಗಿರ್ತದೆ. ಇದು ತುಂಬಾ ಅಂದ್ರೆ ಸಡನ್ ಒಂಥರ ಶೇಕಿ ಮೂಮೆಂಟ್ ಅಂತ ಹೇಳ್ಬೋದು. ನಿಮ್ಮ ಜೀವನ ಒಂಥರ ಸಡನ್ ಭೂಕಂಪ ಆಗ್ಬೋದು, ಅಥವಾ ದೊಡ್ಡ ಸುನಾಮಿ ಅಲೆಗಳು ಬಂದ್ರೆ ಹೇಗೆ ಎಲ್ಲ ಒಮ್ಮೆ ಆ ಕಡೆ ಬಿರುಗಾಳಿ ತರ ನಿಮ್ಮ ಲೈಫ್ ಒಂಥರ ಬಿರುಗಾಳಿ ಬಂದಾಗೆ ಬಂದು ಲೈಫ್ ಫುಲ್ ಚೇಂಜ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದು ನಿಮ್ಗೆ ಫೇವರೇಬಲ್ ಇರ್ತದೆ, ಅನ್ಫೇವರೇಬಲ್ ಔಟ್ಕಮ್ಸ್ ತರ್ತದೆ. ಸೊ ಅದನ್ನು ರಿಯಾಲಿಟಿಯಲ್ಲಿ ನೀವು ಅಂದ್ರೆ ಅನ್ಫೇವರೇಬಲ್ ಇದ್ದಾಗ ನೀವು ಎಸ್ಕೇಪ್ ಆಗುವುದನ್ನು ತಿಳ್ಕೊಳ್ಳಿ ರಿಯಾಲಿಟಿಯಲ್ಲಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂಥರ ಸಡನ್ ಶೇಕ್ ಆದಾಗ ಅದು ಈ ಒಳ್ಳೆಯದಕ್ಕೆ ಬರ್ತದೆ. ಕೆಲವೊಮ್ಮೆ ಗಾಳಿ ಎಲ್ಲಾನು ಅದ್ರ ಜೊತೆ ಕಲ್ಲು ಮಣ್ಣು ಎಲ್ಲ ಬರ್ತದೆ ಬಿರುಗಾಳಿ ಬಂದಾಗ. ಸೊ ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು. ಬಿರುಗಾಳಿ ಬಂದ ನಂತರ ಎಲ್ಲ ಕ್ಲೀನ್ ಆಗ್ತದೆ. ಸೊ ಇಲ್ಲಿ ನಿಮ್ಮ ಲೈಫ್ ಅಲ್ಲಿ ದೊಡ್ಡ ಒಂದು ಶಿಫ್ಟ್ ಬರ್ತಾ ಇದೆ. ಒಂದು ಏನ್ ಹೇಳ್ತಾರೆ, ಒಂದು ಟವರ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಸಡನ್ ಶೇಕ್ ಆಗ್ತದೆ ನಿಮ್ಮ ಜೀವನ. ಚೇಂಜ್ಗೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಇದು ಫೇವರೇಬಲ್ ಮತ್ತೆ ಅನ್ಫೇವರೇಬಲ್ ಔಟ್ಕಮ್ಸ್ ತರ್ತದೆ, ಎರಡೂ ತರ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಾನು ನಿಮ್ಮ ಫೇವರೇಬಲ್ ಆಗಿರುವುದಿಲ್ಲ, ಅನ್ಫೇವರೇಬಲ್ಸ್ ಇರ್ತದೆ. ಯಾವ್ದು ಎಕ್ಸೆಪ್ಟ್ ಮಾಡ್ಬೇಕು, ಯಾವ್ದು ರಿಜೆಕ್ಟ್ ಮಾಡ್ಬೇಕು, ಇದರಿಂದ ಹೇಗೆ ಪಾರಾಗುವುದು ಎಲ್ಲಾನು ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಏನು ಸಡನ್ ಶಿಫ್ಟ್ ಗೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ.
ಏಂಜಲ್ಸ್ ಇಂದ ತೆಗಿತಿದ್ದೇನೆ. ಇದು ನೀವು ಎಣಿಸದ ರೀತಿಯಲ್ಲಿ, ನೀವು ಎಣಿಸುವಾಗ ನಿಮ್ಮ ಲೈಫ್ ಚೇಂಜ್ ಆಗುದಿಲ್ಲ, ನೀವು ಎಣಿಸದ ರೀತಿಯಲ್ಲೇ ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ಒಂದು ಮೇಜರ್ ಚೇಂಜಸ್ ನಿಮ್ ಲೈಫ್. ಒಂದು ನಿಮ್ಗೆ ಲಕ್, ಆಗ ವೀಲ್ ಆಫ್ ಫಾರ್ಚೂನ್ ಬಂದಿತ್ತು, 360 ಡಿಗ್ರಿ ನಿಮ್ಮ ಲೈಫ್ ಚೇಂಜ್ ಆಗ್ತದೆ. ಕಂಗ್ರ್ಯಾಚುಲೇಷನ್. ಸೊ ಹೆದರ್ಬೇಡಿ, ನಿಮ್ಗೆ ಅಷ್ಟು ವಿಸ್ಟಮ್ ದೇವರು ಕೊಟ್ಟಿದ್ದಾರೆ ಇದರಿಂದ ಹೇಗೆ ಪಾರಾಗುದು ಅಂತ ಹೇಳಿ. ಜೊತೆಗೆ ನೀವು ಆದಿಶಕ್ತಿಯ ಆರಾಧನೆ ಮಾಡ್ತಿರ್ಬೋದು ಇಲ್ಲಿ, ಅಥವಾ ನೀವು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಯು ಆರ್ ರೆಡಿ. ರೊಮ್ಯಾನ್ಸ್, ಆದಿಶಕ್ತಿ ಕೆಳಗೆ ಬಂತೆ. ರೊಮ್ಯಾನ್ಸ್, ಸೋಲ್ಮೇಟ್, ನಿಮ್ದು ಪಾರ್ಟ್ನರ್. ಟೇಕ್ ಆಕ್ಷನ್, ಪೀಸ್ಫುಲ್ ರೆಸಲ್ಯೂಷನ್. ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ನೀವು ಈಗ ಎಲ್ಲದಕ್ಕೂ ರೆಡಿ ಆಗ್ಬೇಕು ಅಂತ, ರೆಡಿ ಆಗಿರಿ ಅಂತ ಹೇಳಿ. ನಿಮ್ ಲೈಫ್ ಅಲ್ಲಿ ಒಬ್ರು ಪಾರ್ಟ್ನರ್, ರೊಮ್ಯಾನ್ಸ್ ಬರ್ತಾ ಇದೆ, ಮ್ಯಾರೇಜ್ ಆಗ್ಬೋದು, ನಿಮ್ಮ ಸೋಲ್ಮೇಟ್ ಬರ್ತಿದ್ದಾರೆ, ಅಥವಾ ನಿಮ್ಮ ಟ್ವಿನ್ ಫ್ಲೇಮ್ಸ್ ಬಂದ್ರು ಬರ್ಬೋದು. ಇಲ್ಲಿ ಟ್ವಿನ್ ಫ್ಲೇಮ್ಸ್ ಕೆಲವರಿದ್ದಾರೆ. ಈಗ ನೀವು ಆಕ್ಷನ್ ತಗೊಳ್ಳುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಚೇಂಜ್ ಬರ್ತಾ ಇದೆ, ಸ್ವಿಫ್ಟ್ ಚೇಂಜ್ ಬರ್ತಾ ಇದೆ, ಒಂದು ಶೇಕಿ ಮೂವ್ಮೆಂಟ್ ಬರ್ತಾ ಇದೆ. ಸೊ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ನೀವು ಸಿಂಗಲ್ ಆದ್ರೂ ಇರ್ಬೋದು, ಇದೊಂದು ಶಿಫ್ಟ್ ಅನ್ನು ನೀವು ಎದುರಿಸಲಿಕ್ಕೆ ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಶೇಕಿ ಮೂವ್ಮೆಂಟ್ ಬರ್ತಾ ಇದೆ ನಿಮ್ ಜೀವನದಲ್ಲಿ. ಸೊ ಎರಡು ಬರ್ತಾ ಇದೆ, ಗುಡ್ ಅಂಡ್ ಬ್ಯಾಡ್ ಎರಡು ಬರ್ತಾ ಇದೆ ಆ ಶೇಕಿ ಮೂವ್ಮೆಂಟ್ ಅಲ್ಲಿ. ಒಂದು ಪೀಸ್ಫುಲ್ ರೆಸಲ್ಯೂಷನ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾರೆ. ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಇಲ್ಲದೆ ಇದ್ದಿರ್ಬೋದು. ಸೊ ಒಂದು ಶಾಂತಿ ನೆಮ್ಮದಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ತುಂಬಾ ಬ್ಯೂಟಿಫುಲ್ ರೀಡಿಂಗ್, ಪೈಲ್ ನಂಬರ್ 3. ಕಂಗ್ರ್ಯಾಚುಲೇಷನ್ ಒನ್ಸ್ ಮೋರ್. ತುಂಬಾ ಒಂದು ದೊಡ್ಡ ಶಿಫ್ಟ್ ನಿಮ್ದು, ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ಜೊತೆಗೆ ಒಂದು ರೊಮ್ಯಾನ್ಸ್, ಪಾರ್ಟ್ನರ್ ಬರ್ತಿದ್ದಾರೆ, ಮ್ಯಾರೇಜು ಆಗ್ತಾ ಇದೆ. ಇದೊಂಥರ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ರೂ ಇರ್ಬೋದು. ಸೊ ನೀವು ರೆಡಿ ಆಗ್ಬೇಕಾದಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು. ಏನೇ ಬಂದ್ರು ದೇವರು ನನ್ನ ಕಾಪಾಡ್ತಾನೆ, ಒಳ್ಳೇದಾಗ್ತದೆ ಅಂತ ಹೇಳಿ ಈ ಶಿಫ್ಟ್ ಗೆ ರೆಡಿ ಆಗಿ, ಒಂದು ಶಿಫ್ಟ್ ಚೇಂಜ್ ಗೆ ರೆಡಿ ಆಗಿ ಅಂತ ಹೇಳ್ತಿದ್ದಾರೆ. ಒಂದು ಹೊಸ ಜರ್ನಿ ಸ್ಟಾರ್ಟ್ ಆಗುದಿದೆ, ನೀವು ಹೊಸ ಜಗತ್ತಿಗೆ ಕಾಲಿಡುವರಿದ್ದೀರಿ. ನಿಮ್ಮ ಸೋಲ್ಮೇಟ್ ಜೊತೆ ಇರ್ಬೋದು, ಎಲ್ರಿಗೂ ಅಲ್ಲ ಕೆಲವರಿಗೆ ಇರ್ಬೋದು. ಇಲ್ಲಿ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಇದೆ ಸೋಲ್ಮೇಟ್ ಜೊತೆ. ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.